ಟೆಕ್ನಿಷಿಯನ್ಸ್ ಇರ್ಬೋದು, ಪರದೆ ಮೇಲೆ ಪರದೆ ಹಿಂದೆ ಎಲ್ಲ ಕಡೆ ವರ್ಕ್ ಮಾಡಿರೋರು ಇರ್ಬೋದು, ಎಲ್ಲರಿಗೂ ಸುಸ್ವಾಗತ, ವೆಲ್ಕಮ್. ಒಂದು ಅದ್ಭುತವಾದ ಎಮೋಷನಲ್ ಹಾಡನ್ನ ಹಾಡಿ ಅದನ್ನ ನಾವು ಸಿನಿಮಾ ರಿಲೀಸ್ ಆದ್ಮೇಲೆ ಮೋಸ್ಟ್ಲಿ ಅದನ್ನ ಬಿಡಬೇಕು ಅಂತ ಅನ್ಕೊಂಡಿದೀವಿ. ಆನಂದ್ ಆಡಿಯೋ ಹತ್ರ ಮಾತಾಡಿ. ಸೊ ಹಂಗಾಗಿ ಪ್ರತಿ ಸರಿ ನಮ್ಮ ಗೆಲುವಿಗೆ ಕಾರಣ ಆಗಿರೋ ಇವರಿಬ್ಬರನ್ನ ನಾನು ಮರೆಯೋಕ್ಕಾಗಲ್ಲ. ಬನ್ನಿ ಬನ್ನಿ ಬನ್ನಿ. ಈ ನಾಗರಹೊಳೆ ಟ್ರೈಬ್ಸ್ ಏನಿದ್ದಾರೆ, ಈ ಸಾಂಗ್ದು ಇದು ತಂದಿದ್ದೀರಪ್ಪ ನಿಮ್ದು ಡ್ರಮ್ಸ್ ಅದೆಲ್ಲಾನು ಅರೇಂಜ್ ಮಾಡಿ. ಇದೆಲ್ಲಾನು ಕೆಲವ್ರಿಗೆ ಅದ್ರದ್ದು ಬೇರೆ ಲ್ಯಾಂಗ್ವೇಜ್, ಆಕ್ಚುಲಿ ಟ್ರೈಬಲ್ ಲ್ಯಾಂಗ್ವೇಜ್ ಅಂತ ಅಲ್ಲಿ ಹಾಕಿದೀವಿ. ಸುಮಾರು ಜನಕ್ಕೆ ಕನ್ಫ್ಯೂಷನ್ ಇದೆ. ಅರೇಂಜ್ ಮಾಡ್ಕೊಳ್ಳಿ, ಎಲ್ಲ ಅರೇಂಜ್ ಮಾಡ್ಕೊಳ್ಳಿ. ನೀವು ಬನ್ನಿ ರಾಮಕೃಷ್ಣ ಅವರೇ. ಈಗ ನಮ್ಗೆ ಈ ಹಾಡು ಆಡಿದಿರಲ್ಲ, ಅದ್ರ ಅರ್ಥ ಒಂಚೂರು ಹೇಳಿ. ರೇಸಿಮೆ ಸೇಲೆ ತಂದ ಗಂಡ ಕಣಣ, ಅದರೊಳಗೆ ತಂದಾನ ಶೆಡ್ಡಿ ಕಣಣ. ಅರ್ಥ ಮಾತ್ರ ಹೇಳ್ತಾ ಹೋಗಿ. ನಮಸ್ಕಾರ ಇದೆ ಎಲ್ರಿಗೂ. ನನ್ನ ಹೆಸರು ರಮೇಶ. ಆ ರೇಷ್ಮೆ ಸೇಲೆ ಇದು ನಮ್ಮ ಭಾಷೆಯಲ್ಲಿ ಜೇನು ಕುರುಬ ಅನ್ನೋ ಭಾಷೆಯಲ್ಲಿ ಸೇಲೆ ತಂದ ಗಂಡ ಅಂದರೆ ಸೀರೆ ತೆಕೊಬಂದ ಗಂಡ, ಜೊತೆಲು ಸಡ್ಡಿನ ತಂದ. ಒಂದು ಮದುವೆಗೆ ಹೋಗು, ಆ ಸಡ್ಡಿನ ನೀ ಹಾಕೋ, ಮದುವೆಗೆ ಹೋಗ್ತಾ ಇದ್ವಿ, ಆ ಸಡ್ಡಿನ ಕೂಡ ನೀನು ಹಾಕೋ ಅಂತ ಪ್ರೀತಿಯಿಂದ ಆ ಹೆಂಡತಿನ ಹೇಳುವಂಥದ್ದು. ಓಕೆ, ನೆಕ್ಸ್ಟ್ ಲೈನ್ ಅರೇಂಜ್ ಮಾಡ್ಕೊಳ್ರಪ್ಪ, ನೀವೆಲ್ಲ ಅರೇಂಜ್ ಮಾಡ್ಕೊಳ್ಳಿ. ಬೇರೆ ನೆಕ್ಸ್ಟ್ ಲೈನ್ ಅರ್ಥ ಏನು? ಆಮೇಲೆ ಹಂಗೇನೆ ಇನ್ನೂ ಒಂದು ಅದರಲ್ಲಿ ನಾವು ಬಡಿಸಿದೀವಿ. ನಮ್ಮ ಸಿನಿಮಾಲಿ ಚರಣ್ ಅವರು ನಾವೆಲ್ಲ ಸೇರಿ ತಲೆಗೆ ಜುಂಟು ಕಟ್ಟಿ ಕಿವಿಗೆ ವಾಲೆ ಹಾಕಿ ಗಂಡು ಅಲ್ಲ ಹೆಣ್ಣು ಅಲ್ಲ ಆತಾರ ತಿರುಗುತ್ತಾರಲ್ಲ, ಓ ಗಂಡು ಮಕ್ಕ ಓ ಹೆಣ್ಣು ಮಕ್ಕ ಅಂದ್ರೆ ಏನ್ ಹೇಳಿ? ಇದು ನಿಜವಾಗ್ಲೂ ಹೇಳ್ಬೇಕಾದ್ರೆ ನಾನೇ ಬರ್ದಂತ, ನಿಜವಾಗ್ಲೂನೇ ಹೇಳಿ ಪರವಾಗಿಲ್ಲ. ನಾನೇ ಬರ್ದಂತ ಹಾಡು. ಆದ್ರೆ ಒಂದು 10 ವರ್ಷದ ಹಿಂದೆ ನಮ್ಮ ಲೈಫಲ್ಲಿ ಒಂಥರ ಗಂಡ್ಮಕ್ಳು ಹಾಕೋದು ಹೆಣ್ಮಕ್ಳು ಆಗ್ತಾ ಇದ್ದಾರೆ, ಹೆಣ್ಮಕ್ಳು ಹಾಕೋದು ಗಂಡ್ಮಕ್ಳು ಆಗ್ತಾ ಇದ್ರೆ. ಇದು ನಮ್ಮ ಮೂಲ ಸಂಸ್ಕೃತಿಯಲ್ಲಿ ನಮಗೆ ಗಟ್ಟಿಗೆ ಕಟ್ಕೊಳ್ಳೋವಂಥದ್ದು, ಸೀರೆ ಉಟ್ಕೊಳ್ಳೋವಂಥದ್ದು, ಒಂದು ದವಣೆ ಹಾಕೊಳ್ಳೋದು ಭಾರಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮತ್ತು ಈಗೆಲ್ಲ ಹುಡುಗರು ಕೂಡ ಜುಂಟು ಕಟ್ಕೊಂಡು ವಾಲೆ ಹಾಕೊಳ್ಳೋವಂಥದ್ದು ಇವೆಲ್ಲ ಎದ್ದು ಅದು ನೆರವಾಗಿ ಕಾಣಿಸ್ತಾ ಇತ್ತು. ಇದರಲ್ಲಿ ಹಾಗೆ ಒಂದು ಹಾಡಾಡುವ ಅಂತೇಳಿ, ತೆಲೆಲು ಜುಂಟು ಕಟ್ಟಿ ಕಿವಿಗೂ ವಾಲೆ ಹಾಕಿ ಹಣ್ಣುಗಲ್ಲ ಗಂಡುಗಲ್ಲ ಆತಾರ ತಿರುಗಿತಾರೆಲ್ಲ, ಓ ಗಂಡು ಮಕ್ಕ ಓ ಹಣ್ಣು ಮಕ್ಕ ಅಂತ. ಇದು ಜೇನು ಕುರುಬರ ಭಾಷೆಯಲ್ಲಿ ಆಡಿದಂತ ಹಾಡು. ಆಯ್ತು, ಯಾಕಂದ್ರೆ ಎಲ್ರಿಗೂ ಕನ್ಫ್ಯೂಷನ್ ಇದೆ ಇದು. ಹಂಗಾಗಿ ಚರಣ್ಗೆ ಒಂದು ದೊಡ್ಡ ಥ್ಯಾಂಕ್ಸ್. ಜೊತೆಯಲ್ಲಿ ನಮ್ಮ ಜಗದೀಶು ಮತ್ತೆ ಕೃಷ್ಣ ಸಾರ್ಥಕ್ ಆಲ್ರೆಡಿ ಡಯಟ್ ಮಾಡಿ ಸಣ್ಣಾಗಿ ಇನ್ನೇನು ಹೀರೋ ಆಗೋದಕ್ಕೆ ಮಾಸ್ತಿ ಕೇಳಿದ್ರು. ಕಥೆ ಗೀತೆ ಹೇಳ್ಬಿಟ್ಟೇನಪ್ಪ, ಕೃಷ್ಣ ಇಷ್ಟೊಂದು ಸಣ್ಣ ಆಗೋಗ್ಬಿಟ್ಟವ್ರೆ ಅಂತ. ಮೋಸ್ಟ್ಲಿ ಯಾಕೋ ಆಗೋ ಥರ ಚಾನ್ಸಸ್ ತುಂಬಾ ಇದೆ. ಇದು ನನ್ನ ಆಸೆ ಏನಿತ್ತು ಅಂದ್ರೆ ಪ್ರತಿ ಸರಿನೂ ನನ್ನ ಡೈರೆಕ್ಷನ್ ಅಂತ ಮಾಡಿದಾಗ ಒಂದು ಪ್ರತಿಭೆನ ಹೊರಗಡೆ ತರಬೇಕು ಅನ್ನೋದಿತ್ತು. ಇದು ಜಾನಪದ ಹಾಡುಗಳು, ಹಾಗಾಗಿ ಒಂದ್ಸತಿ ನಿಮ್ಮ ಮುಂದೆ ಪರ್ಫಾರ್ಮ್ ಮಾಡ್ಸೋಣ ಅಂತ. ಯಾಕಂದ್ರೆ ಅವ್ರಿಗೂ ಒಂದು ಎಕ್ಸ್ಪೋಸ್ ಸಿಗುತ್ತೆ, ಅದರಿಂದ ಅವ್ರಿಗೇನೋ ಒಂದು ಒಳ್ಳೇದಾಗತ್ತೆ ಅನ್ನೋ ಆಸೆ ನನಗೆ. ಸೊ ಹಾಗಾಗಿ ನಿಮ್ಮೆಲ್ಲರ ಪ್ರೋತ್ಸಾಹ ಆಶೀರ್ವಾದ ಅವ್ರ ಮೇಲೆ ಇರಲಿ ಅನ್ನೋ ಒಂದು ಕಾರಣ ಕೂಡ ಇವತ್ತು ಕರೆದಿರೋದು. ಅರೇಂಜ್ ಮಾಡ್ಕೊಳಪ್ಪ. ನೀವು ಯಾವ್ದು ಆಡ್ತೀರಾ? ತುಂಬಾ ಲೆಂತ್ ಬೇಡ, ಚಿಕ್ಕದಾಗ ಆಡಿ. ಲೇಲೆ ಆಡಿ. ಅಲ್ಲ, ಲೇಲೆ ಆಡ್ಬಾರ್ದ? ಆಡಿ 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 ಬೇಡ. ತಲೆಯಲ್ಲಿ ಜುಂಟು ಕಟ್ಟಿ ಅರ್ಧ ಆಡಿ.
ಅದಾದ್ಮೇಲೆ ಇದು ನಮ್ಮ ಯಾವುದು ಕಟ್ಟೆ ಬುಡಾಲು ನಂಗಪಾಡೆ ಅರ್ಧ ಆಡಿ, ಎಲ್ಲ ಅರ್ಧ ಆಡಿ ಎಂಡ್ ಮಾಡಿ, ಎಲ್ಲ ಮಾತಾಡ್ಬೇಕು ಆಯ್ತಾ. ಯಾರು ಆಡ್ತೀರಾ? ಆಯ್ತು. ಇವರೆಲ್ಲ ನಮ್ಮ ನಾಗರಹೊಳೆಯಲ್ಲಿರುವಂತ ಟ್ರೈಬ್ ಇದರಲ್ಲಿರೋರು. ಮೊನ್ನೆ ಅವ್ರ ಜೊತೆಯಲ್ಲಿ ನಾನು ಒಂದು ರಾತ್ರಿ ಅವ್ರ ಮನೇಲಿದ್ದು ಉಳ್ಕೊಂಡಿದ್ದು, ಅವ್ರ ಜೊತೆ ಮತ್ತೆ ನಿಮ್ಗೆಲ್ಲ ಸಂತೋಷ ಆಯ್ತು ಅಂತೆಲ್ಲ ವಿಡಿಯೋ ಮಾಡಿ. ಯಾಕಂದ್ರೆ ಸಾಂಗ್ ಬಂದ್ಮೇಲೆ ಅವ್ರಿಗದು ಅವ್ರ ಊರಲ್ಲಿ ಕರೆಂಟ್ ಇಲ್ಲ, ಫೋನ್ ಇಲ್ಲ. ಫೋನ್ ಬೇಕು ಅಂದ್ರೆ 10 ರೂಪಾಯಿ ದೂರ ಹೋಗಿ ಕೊಟ್ಟು ಬಂದ್ರೆ ಆ ಫೋನ್ನ ಚಾರ್ಜ್ ಮಾಡಿದ್ರು ಆಮೇಲೆ ತರಬೇಕು ಅವರು. ಸೊ ಹಂಗಾಗಿ ಅವ್ರಿಗೆ ಯಾವ ಸೌಲಭ್ಯನೂ ಇಲ್ಲ, ಟಿವಿ ಕೂಡ ಇಲ್ಲ ಅವ್ರ ಮನೆಯಲ್ಲಿ. ಒಂದು ಇಡೀ ರಾತ್ರಿ ನಾನು ನನ್ನ ಟೀಮ್ ಎಲ್ಲ ಹೋಗಿ ಅಲ್ಲೇ ಕಳೆದ್ವಿ. ಸೊ ಹಂಗಾಗಿ ಅವ್ರಿಗೆ ನನ್ನ ಆಸೆ ಇತ್ತು, ಬಾಮ ನೀವು ಬನ್ನಿ ಒಂದು ದೊಡ್ಡ ಮಟ್ಟಕ್ಕೆ ಅದೇನೋ ಆಗೋ ಥರ ಎಲ್ಲ ಮಾಧ್ಯಮದ ಮುಂದೆ ಹಾಡಿವ್ರಂತೆ ಅಂತೇಳಿ ಕರ್ಸಿದೀನಿ. ಎಲ್ಲ ಅರ್ಧ ಆಡಿ, ಎಲ್ಲ ಇದು ಬೇಡ. ಏನಮ್ಮ ಚೆನ್ನಾಗಿದ್ದೀರಾ? ಆಯ್ತು, ರೆಡಿ ಎಲ್ಲ ಅರ್ಧ. ಓಕೆ ಓಕೆ ಓಕೆ. ಇನ್ನೊಬ್ರಿಗೆ ಮೈಕ್ ಬೇಕಾ? ಇನ್ನೊಬ್ರಿಗೆ ಯಾರಿಗಾದ್ರು? ಬನ್ನಿ. ಇವ್ರು ಒಳ್ಳೆ ಸಿಂಗರು, ರಾಮಕೃಷ್ಣ ಅಂತ ಹೇಳಿ ತುಂಬಾ ಒಳ್ಳೆ ಲೀಡರ್ ಅಲ್ಲಿ ಪಾಪ ಇವರು. ಆಮೇಲೆ ಈ ಮಧ್ಯೆ ಇನ್ನೊಂದು ನೋವಿನ ವಿಷಯ ಹೇಳ್ಬೇಕು ಅಂದ್ರೆ, ಟ್ರೈಬ್ಸ್ ಯಾವಾಗ್ಲೂ ಒಂದು ನೋವಿದೆ, ನೀವು ಫಾರೆಸ್ಟ್ ಇಂದ ಆಚೆ ಹೋಗಿ ಅಂತ. ಆದ್ರೆ ಫಾರೆಸ್ಟ್ ಅವ್ರದ್ದು ಯಾವಾಗ್ಲೂ ಅದನ್ನ ಆಚೆ ಹೋಗಕ್ಕೆ ಟ್ರೈ ಮಾಡ್ತಾ ಇದಾರೆ. ಆದ್ರೆ ಅವರು ನಮ್ಮ ಜೀವ, ನಮ್ಮ ಜೀವಮಾನ, ಈ ಮರ ಗಿಡ ಅಂತ ಇವತ್ತಿಗೂ ಅಳ್ತಾ ಇದ್ದಾರೆ, ಅದ್ರ ಬಗ್ಗೆ ಹೋರಾಡ್ತಾನೆ ಇದ್ದಾರೆ. ಅವರೆಲ್ಲ ಹೇಳ್ಕೊತಾರ, ಒಂದ್ಸತಿ ಬೇಜಾರಾಗ್ಬಿಡತ್ತೆ. ಸೊ ಹಾಗಾಗಿ ಸುಪ್ರೀಂ ಕೋರ್ಟ್ ಆರ್ಡರ್ ಕೂಡ ಆಗಿದೆ ಕೆಲವ್ರಿಗೆ ಅಲ್ಲೇ ಇರಬೇಕು ಅಂತ. ಇವ್ರ ಸುತ್ತ ಹೆಂಗಿದೆ ಅಂದ್ರೆ, ಮನೆಯಲ್ಲಿ ಇವ್ರಿಗೆ 1 ಎಕರೆ ಜಾಗನೂ ಇಲ್ಲ, ಪುಟ್ಟ ಮನೆಗಳಿದೆ. ಪಕ್ಕದಲ್ಲೇ ಎನಿ ಟೈಮ್ ಹುಲಿನೂ ಬರ್ಬೋದು, ಎದುರುಗಡೆ ಆನೆನೂ ಬರ್ಬೋದು. ನಾವಿದ್ದಾಗಲೇ ಒಂದ್ಸರಿ ಆನೆ ಬಂದೋಯ್ತು. ಆ ಥರ ತುಂಬಾ ಡೇಂಜರಸ್ ಜಾಗದಲ್ಲಿದ್ದಾರೆ. ಇವ್ರ ಕಥೆ ಕೇಳಕ್ಕೆ ಬೇಜಾರಾಗತ್ತೆ ನಮಗೆ. ಆದ್ರೂ ಇವತ್ತು ಒಂದು ಕರ್ನಾಟಕದಲ್ಲಿ ಭೀಮಾ ಸಿನಿಮಾದ ಒಂದು ಹಾಡ್ನಾಡಿ ಒಂದು ದೊಡ್ಡ ಮಟ್ಟಕ್ಕೆ ಹಿಟ್ ಆಗಿದೆ ಅಂದಾಗ ನನಗೆ ಮನಸ್ಸಿಗೆ ನೋವಾಗತ್ತೆ ಅದು. ಸೊ ಹಂಗಾಗಿ ತುಂಬಾ ಒಳ್ಳೆ ಲೀಡರ್ಸ್ ಇವರು. ಅಲ್ಲಿ ಟ್ರೈಬಲ್ ಜನಕ್ಕೋಸ್ಕರನೇ ಓಡಾಡ್ಕೊಂಡು ಇವತ್ತವರೆಗೂ ಹೋರಾಟ ಮಾಡಿಕೊಂಡು ನಮ್ಮ ಹಕ್ಕನ್ನು ನಮಗೆ ಕೊಡಿ ಅಂತ ಕೇಳ್ತಿದ್ದಾರೆ. ಬಹುಶಃ ನೋಡೋಣ ಮುಂದಿನ ದಿನಗಳಲ್ಲಾದ್ರೆ ನಮ್ಮ ಮಹೇಶ್ ಕೂಡ ಡೈರೆಕ್ಷನ್ ಮಾಡುವಂತ ಆಸೆ ಇದೆ. ಆಗ ಅದರೆಲ್ಲ ಪಾಯಿಂಟ್ಸ್ ಸೇರಿಸಿ ಮಾಡೋಣ ಅನ್ನೋ ಒಂದು ಆಸೆ ಕೂಡ ಬಂದಿದೆ ನನಗೆ. ನೋಡೋಣ, ದೇವ್ರ ದಯೆ ಆಗ್ಲಿ. ತಗೊಳ್ಳಿ ಮೈಕ್, ಎಲ್ಲ ಅರ್ಧ ಆಡಮ್ಮ. ಓಕೆ, ಎಲ್ಲ ಅರ್ಧ. ಹಲೋ. ಕಟ್ಟೆ ಬೂಡಾಲು ನಂಗಾಪಾಳೆ, ಮರದ ಬೂಡಾಲು ನಂಗಾಪಾಳೆ, ಕಟ್ಟೆ ಬೂಡಾಲು ನಂಗಾಪಾಳೆ, ಮರದ ಬೂಡಾಲು ನಂಗಾಪಾಳೆ, ಅಜ್ಜನ ಮರ ತಳಲೆ ಅಜ್ಜಯನ ಜಮ್ಮ ಪಾಳೆ, ಅಜ್ಜನ ಮರ ತಳಲೆ ಅಜ್ಜಯನ ಜಮ್ಮ ಪಾಳೆ, ಕಟ್ಟೆ ಬೂಡಾಲು ನಂಗಾಪಾಳೆ, ಮರದ ಬೂಡಾಲು ನಂಗಾಪಾಳೆ, ಕಟ್ಟೆ ಬೂಡಾಲು ನಂಗಾಪಾಳೆ, ಮರದ ಬೂಡಾಲು ನಂಗಾಪಾಳೆ, ಅಜ್ಜನ ಮರ ತಳಲೆ ಅಜ್ಜಯನ ಜಮ್ಮ ಪಾಳೆ, ಅಜ್ಜನ ಮರ ತಳಲೆ ಅಜ್ಜಯನ ಜಮ್ಮ ಪಾಳೆ, ಕಟ್ಟೆ ಬೂಡಾಲು ನಂಗಾಪಾಳೆ, ಮರದ ಬೂಡಾಲು ನಂಗಾಪಾಳೆ, ಕಟ್ಟೆ ಬೂಡಾಲು ನಂಗಾಪಾಳೆ, ಮರದ ಬೂಡಾಲು ನಂಗಾಪಾಳೆ. ಈ ಹಂಬಿಲೆ ನಂಗ ಹೊಲಿದವರು, ಈ ಮಾರಾಗೆ ನಂಗ ಹತ್ತವರು, ಈ ಮಾರಾಗೆ ನಂಗ ಹತ್ತವರು, ಈ ಹಂಬಿಲೆ ನಂಗ ಹೊಲಿದವರು, ಈ ಹಂಬಿಲೆ ನಂಗ ಹೊಲಿದವರು, ಈ ಮಾರಾಗೆ ನಂಗ ಹತ್ತವರು, ಈ ಮಾರಾಗೆ ನಂಗ ಹತ್ತವರು, ಈ ಹಂಬಿಲೆ ನಂಗ ಹೊಲಿದವರು, ಕಟ್ಟೆ ಬೂಡಾಲು ನಂಗಾಪಾಳೆ, ಮರದ ಬೂಡಾಲು ನಂಗಾಪಾಳೆ, ಕಟ್ಟೆ ಬೂಡಾಲು ನಂಗಾಪಾಳೆ, ಮರದ ಬೂಡಾಲು ನಂಗಾಪಾಳೆ, ಅಜ್ಜನ ಮರ ತಳಿಲೆ ಅಜ್ಜಯನ ಜಮ್ಮ ಪಾಳೆ, ಅಜ್ಜ
ಜಯನ ಜಮ್ಮ ಪಾಳೆ ಜಯನ ಜಮ್ಮ ಪಾಳೆ. ಥ್ಯಾಂಕ್ ಯು. ಆಕ್ಚುಲಿ ತುಂಬಾ ನೋವಿನ ಗೀತೆ. ಈ ಬುಡದಲ್ಲಿ ಬದುಕೋರು ನಾವು, ಮರದ ಸಂದಿಯಲ್ಲಿ ಬದುಕೋರು ನಾವು, ಅದೇ ನಮ್ಮ ಪಾಡು ಅನ್ನೋದು. ಅದ್ ನೋಡಿ ಕೇಳಿಸ್ಕೊಳಕ್ ಎಷ್ಟು ಇಂಪು ಅನ್ಸುತ್ತೆ. ಅವಾಗ ಅವ್ರ ನೋವಿರುತ್ತೆ ಯಾವಾಗ್ಲೂ. ಎಸ್ ಆಡಪ್ಪ. ತಲೆಲು ಜುಂಟು ಕಟ್ಟಿ ಕಿವಿಲು ಬಾಳೆ ಯಾಕಿ, ತಲೆಲು ಜುಂಟು ಕಟ್ಟಿ ಕಿವಿಲು ಬಾಳೆ ಯಾಕಿ, ಹೆಣ್ಣುಗಲ್ಲ ಗಂಡುಗಲ್ಲ ಹಾತಾರ ತಿರುಗಿತಾರಲ್ಲ. ಓ ಗಂಡು ಮಕ ಓ ಹಣ್ಣು ಮಕ, ಓ ಗಂಡು ಮಕ ಓ ಹಣ್ಣು ಮಕ. ಈಗಿನ ಕಾಲ ಹಣ್ಣು ಮಕ ಟೈಟ್ ಜೀನ್ಸ್ ಹಾಕಿಕೋತಾರೆ, ಆಗಿನ ಕಾಲ ಹಣ್ಣು ಮಕ ಗಟ್ಟಿಗೆನೆ ಹುಟ್ಟುಕೊತಿದ್ದಾರೆ. ಈಗಿನ ಕಾಲ ಹಣ್ಣು ಮಕ ಟೈಟ್ ಜೀನ್ಸ್ ಹಾಕಿಕೋತಾರೆ, ಆಗಿನ ಕಾಲ ಹಣ್ಣು ಮಕ ಗಟ್ಟಿಗೆನೆ ಹುಟ್ಟುಕೊತಿದ್ದಾರೆ. ಈಗಿನ ಕಾಲ ಹಣ್ಣು ಮಕ ಕಣ್ಣೆ ಕಟ್ಟಿಕೊಂಡೇ ಒಡಡಿತಾರಲ್ಲ. ಓ ಗಂಡು ಮಕ ಓ ಹಣ್ಣು ಮಕ, ಓ ಗಂಡು ಮಕ ಓ ಹಣ್ಣು ಮಕ. ಈಗಿನ ಕಾಲ ಹಣ್ಣು ಮಕ ಹಜಪ ಮತ್ತೆ ಕಳ್ಳದಿಲ್ಲ, ಆಗಿನ ಕಾಲ ಹಣ್ಣು ಮಕ ಹಜಪ ಮತ್ತೆ ಕಳಿಸಿದ್ದಾರೆ. ಈಗಿನ ಕಾಲ ಗಂಡು ಮಕ ಹಜಪ ಮತ್ತೆ ಕಳ್ಳದಿಲ್ಲ, ಆಗಿನ ಕಾಲ ಗಂಡು ಮಕ ಅಪ್ಪನ ಮತ್ತೆ ಕಳಿಸಿದ್ದಾರೆ. ಈಗಿನ ಕಾಲ ಮಕ್ಕಳನ್ನೇ ಕಟ್ಟಿಕೊಂಡೇ ಒಡಡಿತಾರಲ್ಲ. ಓ ಗಂಡು ಮಕ ಓ ಹಣ್ಣು ಮಕ, ಓ ಗಂಡು ಮಕ ಓ ಹಣ್ಣು ಮಕ. ತಲೆಯಲ್ಲಿ ಜಂಟು ಕಟ್ಟಿ ಕಿರಿಲು ವಾಳೆ ಯಾಕಿ, ತಲೆಯಲ್ಲಿ ಜಂಟು ಕಟ್ಟಿ ಕಿರಿಲು ವಾಳೆ ಯಾಕಿ, ಹೆಣ್ಣುಗಲ್ಲ ಗಂಡುಗಲ್ಲ ಹಾತಾರ ತಿರುಗಿತಾರಲ್ಲ. ಓ ಗಂಡು ಮಕ ಓ ಹಣ್ಣು ಮಕ, ಓ ಗಂಡು ಮಕ ಓ ಹಣ್ಣು ಮಕ. ಥ್ಯಾಂಕ್ ಯು. ನೋಡು ನೀನ್ ಎಷ್ಟು ಚೆನ್ನಾಗಿ ಬಂದಿದ್ಯಾ. ಮೊನ್ನೆ ಒಬ್ರು ಪ್ಯಾಂಟು ಅರ್ಧ ಚಡ್ಡಿ ಕಾಣಂಗೆ ಒಂದು ಬನೀನ್ ಹಾಕೊಂಡ್ಬಂದು ಕೋಟ್ಯಾಂತರ ರೂಪಾಯಿ ಇಸ್ಕೊಂಡು ಹೋಗ್ಬಿಟ್ರು. ನೋಡಿ ಹೆಂಗಿದೆ ಟ್ರೈಬ್ ಲಕ್ಷಣ, ಹೆಂಗಿದೆ ಇನ್ನೊಬ್ರದ್ದು ಹೆಂಗಿದೆ. ಅದಕ್ಕೆಲ್ಲ ನಾವು ಕೋಟ್ಯಾಂತರ ರೂಪಾಯಿ ಕೊಟ್ಟು ಲೈವ್ ನೋಡ್ತಾ ಇರ್ತೀವಿ. ಬಂದ 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 ಬಂದಾದ್ರೆ ಪ್ಯಾಂಟಿನ ಕೆಳಗಡೆ ಚಡ್ಡಿ ಹಾಕೊಂಡು ಆಡೋರಿಗೆಲ್ಲ ಇವತ್ತು ಇದು ನಮ್ಮ ಕರ್ನಾಟಕದ ನೋವಿನ ಕತೆ. ಇದನ್ನೇ ಅಲ್ಲೇ ಆಡಿದ್ರೆ ಆ ದೊಡ್ಡ ಮಟ್ಟಕ್ಕೆ ನ್ಯಾಷನಲ್ ಲೆವೆಲ್ ಇಂಟರ್ನ್ಯಾಷನಲ್ ಲೆವೆಲ್ ನೀವು ನ್ಯೂಸ್ ಆಗ್ಬಿಟ್ಟಿರೋದು. ಓ ವಾಟ್ ನ್ಯೂ ಲ್ಯಾಂಗ್ವೇಜ್ ಇಸ್ ದಿಸ್ ಅಂತ. ಇಷ್ಟೇ. ಎಸ್ ಎನಿಥಿಂಗ್ ಥ್ಯಾಂಕ್ಸ್ ಅಮ್ಮ, ಥ್ಯಾಂಕ್ ಯು ವೆರಿ ಮಚ್. ಯಾವ್ದು ಬೇಕು? ಲೇ ಲೇ ಅಮ್ಮನ್ನ ಏನಪ್ಪ ಹೇಳಪ್ಪ. ಇದು ಏನಾಗಿದೆ ಬಾಮ್ಮ ಇಲ್ಲಿ ಬಾ ಬಾ. ಯಾವ ಸಿನಿಮಾಗೆ ಅವಾರ್ಡ್ ಇದು? ಇದು ಸಬ್ಬಸ್ ಅನ್ನೋ ಮೂವಿಗೆ ನಾವು 2022ರಲ್ಲಿ ಆಡ್ಬಿಟ್ಟಿದ್ದು. ಆಲ್ರೆಡಿ ನಾವು ಸರ್ ಜೊತೆ ಯಾವ್ದನ್ನ ಆಡಿದಿರಾ ಅಲ್ಲಿ? ಲೇ 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 ಅಮ್ಮಣ್ಣ ಲೇ ಲೇ ಅಂತ ಒಂದು ಪ್ಯಾರ ಮಾತ್ರ ನಾವು ಹಡಲೆ ಮರ ಹಾಡಿಗೆ ಆಡ್ಬಿಟ್ಟಿದ್ವಿ. ನಮಗೆ ಏನಂತ ಹೇಳಿದ್ರೆ ಅದು ಕೂಡ ಒಂದು ಹೊಸ ಮೂವಿ ಚೆನ್ನಾಗಿ. ಈಗ ಇದು ನನಗೆ ಗೊತ್ತಿಲ್ಲ, ಪತ್ರಕರ್ತರು ನಮ್ಗೆ ಆನ್ಸರ್ ಮಾಡ್ತಾರೆ. ನಾನು ಅದನ್ನ ಜಾನಪದ ಅಂತ ತಿಳ್ಕೊಂಡಿದ್ದೀನಿ. ಲೇ 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 ಅನ್ನೋದು ಜಾನಪದ. ಅದರಲ್ಲಿ ಇವರು ಅಮ್ಮನ ಲೇಲೆ ಅಂತ ಆಡಿತಾರಂತೆ. ಆದರೆ ನಾವು ಕೂಡ ಚರಣ್ ನಾವೆಲ್ಲ ಸೇರಿ ಲೇ ಲೇ ಅಮ್ಮನ ಲೇಲೆ ಅಂದ್ಬಿಟ್ಟು ಚೇಂಜ್ ಮಾಡಿದ್ದೀವಿ ಅದನ್ನು. ಸೊ ಹಂಗಾಗಿ ಯಾರನ್ನ ಇವ್ರಿಗೆ ತೊಂದರೆ ಕೊಡ್ತಿದ್ರೆ ದಯಮಾಡಿ ತೊಂದರೆ ಕೊಡಬೇಡಿ. ಅಗ್ರಿಮೆಂಟ್ ಸೈನ್ ಮಾಡಿಸ್ಕೊಂಡಿದ್ರೆ ದಯವಿಟ್ಟು ಅದನ್ನು ಮಾಡಬೇಡಿ. ಯಾಕಂದರೆ ಪಾಪ ತುಂಬ ಬಡಸ್ತನದಲ್ಲಿರೋರು. ಸಾಂಗ್ ತಮ್ಮದು ಚೆನ್ನಾಗಿದೆ, ತಮ್ಮದು ಓಡಲಿ, ನಾವು ಬಂದು ಎನ್ಕರೇಜ್ ಮಾಡ್ತೀವಿ. ನಾನು ಚರಣ್ ಬಂದು ಎನ್ಕರೇಜ್ ಮಾಡ್ತೀವಿ. ನಮ್ಮ ಟೀಮ್ ಬರುತ್ತೆ, ನಮ್ಮ ಜಗದೀಶ್ ಇರ್ತಾರೆ, ಕೃಷ್ಣ ಇರ್ತಾರೆ, ನಮ್ಮ ಎಂಟೈರ್ ಟೀಮ್ ನಿಮ್ಮ ಸಾಂಗ್ ಬಂದು ನಾವು ಕೂಡ ಸಪೋರ್ಟ್ ಮಾಡ್ತೀವಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಇವ್ರಿಗೆ ಏನೂ ಗೊತ್ತಿಲ್ಲ, ಯಾವ ನಾಲೆಡ್ಜು ಇಲ್ಲ, ಎದುರ್ಕೋತಾರೆ ಆಡಕ್ಕೆ. ಹಂಗಾಗಿ ಪತ್ರಕರ್ತರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ದಯಮಾಡಿ ಅವ್ರಿಗೆ ತಿಳಿಸ್ಕೊಡಿ. ಇದನ್ನು ಆಡಲಿ ಅದನ್ನು ಆಡಲಿ ನಾವೇ ಲಾಂಚ್ ಮಾಡಿಕೊಡ್ತೀವಿ. ಯಾಕಂದರೆ ಇದು ಆಡು ಭಾಷೆ, ಜಾನಪದ, ಅದಕ್ಕೆ ಯಾವ ಥರದ ರೈಟ್ಸ್ ಇರಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ, ತಪ್ಪಿದ್ರೆ ಎತ್ತಿದ್ದಿ ನನ್ನನ್ನು. ದಯಮಾಡಿ ನೀವು ಆಡಿ ಧೈರ್ಯವಾಗಿ. ಥ್ಯಾಂಕ್ ಯು ಸರ್. ಲೇ ಲೇ
ಅಮ್ಮುಣ್ಣ ಲೇಲೆ ಲೇಲೆ ಅಮ್ಮುಣ್ಣ ಲೇಲೆ ಲೇಲೆ ಅಮ್ಮುಣ್ಣ ಲೇಲೆ ಲೇಲೆ ಅಮ್ಮುಣ್ಣ ಲೇಲೆ ರೇಸಿ ಅಮ್ಮುಣ್ಣ ಲೇಲೆ ಅಮ್ಮುಣ್ಣ ಲೇಲೆ ಲೇಲೆ ಅಮ್ಮುಣ್ಣ ಲೇಲೆ ರೇಸಿ ಮೇಲೆ ತಂದ ದಂಡ ಕಣ್ಣನ ಅದರ ಬೆತ್ತಲು ತಂದ ದುಲ್ಲಂಗ ಕಣ್ಣನ ರೇಸಿ ಮೇಲೆ ತಂದ ದಂಡ ಕಣ್ಣನ ಅದರ ಬೆತ್ತಲು ತಂದ ದುಲ್ಲಂಗ ಕಣ್ಣನ ಪಾರ ಒಗಬಟ ಪಾರ ಪಾರ ಒಗಬಟ ಪಾರ ರೇಸಿ ಮೇಲೆ ಉಟ್ಟಿ ನೋಡ ರೇಸಿ ಮೇಲೆ ಉಟ್ಟಿ ನೋಡ ಲೇಲೆ ಅಮ್ಮುಣ್ಣ ಲೇಲೆ ಲೇಲೆ ಅಮ್ಮುಣ್ಣ ಲೇಲೆ ಲೇಲೆ ಅಮ್ಮುಣ್ಣ ಲೇಲೆ ಲೇಲೆ ಅಮ್ಮುಣ್ಣ ಲೇಲೆ. ಇಲ್ಲಿ ನಮ್ಮ ಪುನೀತ್ ಸರ್ ಅಭಿಮಾನಿ ಒಬ್ಬರಿದ್ದಾರೆ. ತುಂಬಾ ತುಂಬಾ ಚೆನ್ನಾಗಿ ಆಡ್ತಾನೆ ಆ ಹುಡುಗ. ಬಾಮ ಆಡು. ಹಲೋ, ಎಲ್ಲರಿಗೂ ನಮಸ್ತೆ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ, ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಹಿಂದು. ರಾಜರತ್ನನು ಹಾಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಗುಡಿಸಲೇ ಆಗಲಿ ಅರಮನೆ ಆಗಲಿ ಆಟವೇ ನಿಲ್ಲದು ಎಂದು ಆಟ ನಿಲ್ಲದು. ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದವ ತೋರದು ಎಂದು ಭೇದ ತೋರದು. ಎಲ್ಲೆದ್ದು ಏನು ಇಲ್ಲದ ಹಾಗೆ ಬದುಕಿರುವ ಆಕಾಶ ನೋಡದ ಕೈಯ ನಿನದು ಪ್ರೀತಿ ಹಂಚಿರುವ ಜೊತೆಗಿರು ನೀನು ಅಪ್ಪನಾಗೆ ಹಣ್ಣಲೆ ಕಾಯೋ ವಿನಯದಿಗೆ. ನಿಮ್ಮನ್ನು ಪಡೆದ ನಾವು ಪುನೀತ ಬಾಳು ನಗು ನಗುತ್ತ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ತಾನೇ ಉರಿದು ಮನೆಗೆ ಬೆಳಕು ಕೊಡುವ ದೀಪವಿದು ನಂದ ದೀಪವೇ ಇದು. ಹಾಡಿಸುವ ತನ ಕರುಣೆಯ ಮೇಲೆ ನಮ್ಮ ಪಾತ್ರವು ಸಮಯದ ಸೂತ್ರವನದು. ಒಂದು ಮುತ್ತಿನ ಕಥೆಯ ಹೇಳಿತು ಈ ಬೊಂಬೆ, ಆ ಕಥೆಯಲ್ಲಿದ್ದ ರಾಜನಿಗೆ ನೀನು ಬಂದೆ. ಹೇಗೋ ಒಮ್ಮೆ ಬರುವುದು ನಮಗೆ ಯೋಗ್ಯತೆ ಒಂದೇ ಉಳಿಯುವುದು ಕೊನೆಗೆ. ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ ಈ ರಾಜನು ಒಬ್ಬ. ಹಾಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಥ್ಯಾಂಕ್ ಯು. ಥ್ಯಾಂಕ್ ಯು. ತಾವೆಲ್ಲ ಹೋಗಿ ಕೂತ್ಕೋಬೋದು. ನವೀನ್ ಅರ್ಸು ಅಂತಾರೆ, ಬನ್ನಿ. ಈ ಗ್ಯಾಪ್ ಅಲ್ಲಿ ಸೆನ್ಸಾರ್ ಪಾಸ್ ಮಾಡಿದೆ. ಮಾಮೂಲಿ ಸರ್, ನಾನು ಫಸ್ಟ್ ಕ್ಲಾಸ್ ಎ. ಹೌದು ಸರ್, ನಾನು ಕೇಳಿದ್ರು ಪಾಪ ಅವರು, ಸರ್ ನನ್ನ ಲೈಫಲ್ಲಿ ಎಲ್ಲೂ C+D E M ಹಂಗೆಲ್ಲ ತಗೊಂಡ್ಬಿಟ್ಟಿದ್ದೀನಿ ಸರ್, ದಯವಿಟ್ಟು ಎ ಕೊಡಿ ನನಗೆ ಅಂತ.
ಹೌದು, ನಾನು ನಿಮ್ಗೆ ಏನೇ ಕೊಡೋದು. ಇವರಿಬ್ರು ತುಂಬಾ ಅದ್ಭುತವಾದ ಗೀತೆ ಬರೆದಿದ್ದಾರೆ. ನನ್ಗೊಂದು 2 ಲೈನ್ ಹಾಡಪ್ಪ. 2 ಲೈನ್ ಆದ್ರೂ ಸಾಕು ನನಗೆ. 3 ಲೈನಾ? 4 ಹಾಡು ಪರವಾಗಿಲ್ಲ. ಭೀಮಾದು ಅರಸುವಂತಾರೆ ಸರ್ ಸಾಹಿತ್ಯ ಬರೆದಿದ್ದಾರೆ. ಚರಣ್ ಬ್ರದರ್ ತುಂಬಾ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ. ಅದನ್ನ ನನ್ನ ಕೈಲಿ ಆಡ್ತಿದ್ರೆ ಅದೊಂದು 4 ಲೈನ್ ಹಾಡ್ತೀನಿ. ಅಯ್ಯ ಬಿಟ್ಟು ಹೋದೆಯ ಹೆತ್ತ ತಾಯಿಯ, ಅಯ್ಯ ಮೋಸ ಮಾಡಿತ್ತಲ್ಲೋ ಈ ದುನಿಯಾ, ಅಯ್ಯ ಬಿಟ್ಟು ಹೋದೆಯ ಹೆತ್ತ ತಾಯಿಯ, ಅಯ್ಯ ಮೋಸ ಮಾಡಿತ್ತಲ್ಲೋ ಈ ದುನಿಯಾ, ಮತ್ತೆ ಹುಟ್ಟಿದಾಗ ಜೋಪಾನ ಮಗನೇ, ಹೆತ್ತ ನೋವಿಗಿಂತ ಘೋರ ಈ ನಿನ್ನ ನೋವು, ಮತ್ತೆ ಹುಟ್ಟಿದಾಗ ಜೋಪಾನ ಮಗನೇ, ಹೆತ್ತ ನೋವಿಗಿಂತ ಘೋರ ಈ ನಿನ್ನ ಸಾವು, ಅಯ್ಯ ಬಿಟ್ಟು ಹೋದೆಯ ಹೆತ್ತ ತಾಯಿಯ. ಥ್ಯಾಂಕ್ ಯು. ಚರಣ್ ಬಾ ಪ್ಲೀಸ್. ಇದಿಷ್ಟಕ್ಕೂ ನಮಗೆ ಒಂದು ಶಕ್ತಿ ಅಂತ ಕೊಟ್ಟಿರೋದು ಚರಣ್. ಹಾಗಾಗಿ ಚರಣ್, ಥ್ಯಾಂಕ್ ಯು ವೆರಿ ಮಚ್. 1-2 ಮಾತಾಡ್ಬೋದು. ಥ್ಯಾಂಕ್ ಯು ಸರ್. ಇಲ್ಲಿ ಬಂದಿರುವಂತ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ, ಹಾಗೂ ಇಲ್ಲಿರುವಂತ ಎಲ್ಲ ಗಣ್ಯರಿಗೆ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ವಿಜಯ್ ಸರ್, ನನ್ನ ಈ ಚಿತ್ರಕ್ಕೆ ಆಯ್ಕೆ ಮಾಡಿದ್ರಿ. ಅಂದ್ರೆ ನಂಗೆ ತುಂಬಾ ಕಲೀಲಿಕ್ಕೆ ಸಿಕ್ತು ಈ ಚಿತ್ರದಲ್ಲಿ. ನಾವು ಒಟ್ಟು ಈ ಚಿತ್ರದಲ್ಲಿ 6 ಹಾಡುಗಳು ಮಾಡಿದೀವಿ, ಪ್ಲಸ್ 2 ಬಿಟ್ ಸಾಂಗ್ಗಳಿದೆ ಮೂವಿಲಿ, ಇನ್ನೂ ಜಾನಪದ ಹಾಡುಗಳಿವೆ. ಸೊ ಈ ಭೀಮಾ ಇರುವಂತಹ ವರ್ಲ್ಡ್, ಆ ವರ್ಲ್ಡ್ ಅಲ್ಲೇ ಮುಳುಗಿದೆ. 1-2 ತಿಂಗಳು ಸ್ಕೋರ್ ಮಾಡ್ತಾ ತುಂಬಾ ಇಟ್ ವಾಸ್ ಎ ವೆರಿ ಎನ್ರಿಚಿಂಗ್ ಎಕ್ಸ್ಪೀರಿಯನ್ಸ್. ನನಗೆ ತುಂಬಾ ಕಲೀಲಿಕ್ಕೆ ಸಿಕ್ತು ಮೂವಿಲಿ. ಅಂಡ್ ದಿಸ್ ಮೂವಿ ಸರ್ ಅದೇ ಸೆನ್ಸರ್ ಎಲ್ಲ ಹೇಳಿರ್ಬೋದು, ಬಟ್ ದಿಸ್ ಮೂವಿ ಇಸ್ ಎ ಸೋಷಿಯಲಿ ರೆಸ್ಪಾನ್ಸಿಬಲ್ ಮೂವಿ. ಆಕ್ಚುಲಿ ವಿ ಅಡ್ರೆಸ್ ಅ ಸೋಷಿಯಲ್ ಕಾಸ್ ಇನ್ ದಿಸ್ ಮೂವಿ. ಆಕ್ಚುಲಿ ಏನಾಗಿದೆ, ಕಾಂಬಿನೇಷನ್ ನಂದು ಮಾಡ್ತಿದಲ್ವಾ ರೈಟಿಂಗು, ಏಯ್ ಏನೇ ನಿಮ್ಗೆ ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಆಯ್ತು ಸುಮ್ಮನೆ ಆಗಿದೆ. ಅದನ್ನ ಬ್ಯೂಟಿಫುಲ್ ಆಗಿ ಎಂಟರ್ಟೈನ್ಮೆಂಟ್ ಥ್ರೂ ನಿಟ್ ಮಾಡಿ, ಆಕ್ಷನ್ ಥ್ರೂ ನಿಟ್ ಮಾಡಿ ಅನ್ನೋ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಸೊ ಥ್ಯಾಂಕ್ ಯು ಸರ್ ಫಾರ್ ಮೇಕಿಂಗ್ ಮೀ ಪಾರ್ಟ್ ಇನ್ ದಿಸ್ ಮೂವಿ. ಅಂಡ್ ಐ ಥ್ಯಾಂಕ್ ಆಲ್ ದ ಪರ್ಫಾರ್ಮರ್ಸ್ ನಮ್ಮ ಆಲ್ಬಮ್ ಅಲ್ಲಿ, ಆಲ್ ದ ಸಿಂಗರ್ಸ್, ನವೀನ್ ಅವರು, ವೈಶ್ ಅವರು, ನಮ್ಮ ರಮೇಶ್ ಅವರು ಮತ್ತೆ ಅವ್ರ ತಂಡ, MC ಬಿಜ್ಜು, ರಾಹುಲ್ ಡಿಟ್ಟೋ, ಎಸ್ ಸುಜಾತಕ್ಕ ಅಂತ ಹಾಡಿದ್ದಾರೆ ನಮ್ಮ ಇದರಲ್ಲಿ. ಒಲಿದು ಬಾ ಚಾಮುಂಡಿ. ಯಾರು? ಮಹೇಶ್ ತಂಬಿ, ಸವಿತಕ್ಕ. ಎಸ್, ಸವಿತಕ್ಕ ಅಂತ ಹೇಳಿ ಒಬ್ಬರು ಫೋಕ್ ಸಿಂಗರ್ ಇದ್ದಾರೆ. ಅವರು ತಾಯೇ ಅಂತ ಒಂದು ಸಾಂಗ್ ಆಡಿದ್ದಾರೆ, ತಾಯೇ ಚಾಮುಂಡಿ ಮೇಲೆ. ಅದನ್ನ ಅಲ್ಲಲ್ಲಿ ಬಳಸ್ತೀವಿ ನಾವು. ಅವ್ರಿಗೂ ಕೂಡ ಈ ಮಾಧ್ಯಮದ ಮೂಲಕ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಅದನ್ನ. ಎಸ್. ಸೊ ಎಲ್ಲ ಲಿರಿಸಿಸ್ಟ್ಗಳಿಗೂ, ಅತ್ತು ಸರ್ಗೆ ಅಂಡ್ ಕವಿರಾಜ್ ಸರ್ಗೆ, ರಾಹುಲ್ ಡಿಟೋ, ನಾಗಾರ್ಜುನ್ ಶರ್ಮಾ ಅವ್ರಿಗೆ, ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೂ ನಮ್ಗೆ ಯಾವಾಗ್ಲೂ ಸಪೋರ್ಟ್ ಮಾಡ್ತಿರುವ ಆನಂದ್ ಆಡಿಯೋ ಅವ್ರಿಗೂ ತುಂಬಾ ಧನ್ಯವಾದಗಳು. ಅಂಡ್ ಟು ಮೈ ಪ್ರೊಡ್ಯೂಸರ್ಸ್ ಜಗದೀಶ್ ಸರ್ ಅಂಡ್ ಕೃಷ್ಣ ಸರ್, ಥ್ಯಾಂಕ್ ಯು ಫಾರ್ ದ ಸಪೋರ್ಟ್ ಸರ್. ಎಸ್ ಅರ್ಸು, ನಿಮ್ಗೊಂದು 2 ನಿಮಿಷ ಟೈಮ್ ಕೊಡ್ತೀನಿ. ಮಾಧ್ಯಮ ಮಿತ್ರರಿಗೆಲ್ಲರ ನಮಸ್ಕಾರ. ಈ ಒಂದು ಭೀಮಾ ಚಿತ್ರದ ಭಾಗವಾಗಿ ನಾನು ಇರೋದು ತುಂಬ ಖುಷಿ ಪಡ್ತೀನಿ. ವಿಜಯ್ ಸರ್ ನನ್ನನ್ನು ಯಾವಾಗಲೂ ಎಮೋಷನಲ್ ರೈಟ್ರು ಅಂತ ಅವ್ರ ಸಿನಿಮಾಗಳಲ್ಲಿ ಕರೆದು ಅವಕಾಶ ಮಾಡಿಕೊಡ್ತಾರೆ. ತುಂಬ ಇಷ್ಟ ಅವರಿಗೆ ನನ್ನ ಬರವಣಿಗೆ. ಕೊರೋನಾ ಆದಮೇಲೆ ಕನ್ನಡ ಚಿತ್ರರಂಗಕ್ಕೆ ಮೊದಲನೇದಾಗಿ ಪುಷ್ಟಿಯನ್ನು, ಗೆಲುವನ್ನು ತಂದುಕೊಟ್ಟಂಥ ಸಿನಿಮಾ ಸಲಗ. ಈ ಕನ್ನಡ ಚಿತ್ರರಂಗದ ಇವತ್ತಿನ ದುಸ್ಥಿತಿನಲ್ಲಿ ಮತ್ತೆ ಮರುಪುಷ್ಟಿಯನ್ನು ಭೀಮಾ ಮುಖಾಂತರ ಕನ್ನಡ ಚಿತ್ರರಂಗ ಕಾಣುವಂತಾಗಲಿ ಅಂತ ನಾನು ಆಶಿಸ್ತೀನಿ. ಸೊ ಇದು ಮುಖಾಂತರ
ವಿಜಯ್ ಸರ್ ನಿರ್ದೇಶಕರಾಗಿ ಹೀಗೆ ಮುಂದುವರಿಲಿ, ಯಾಕೆಂದರೆ ಅವರವರಿಂದ ಇನ್ನೂ ಒಳ್ಳೊಳ್ಳೆ ಬತ್ತಳಿಕೆಗಳು ಆಚೆ ಬರಬೇಕಾಗಿದೆ. ವರ್ಷಕ್ಕೆ ಅಟ್ಲೀಸ್ಟ್ 2 ಸಿನಿಮಾನಾದರೂ ಅವ್ರು ಮಾಡಲಿ. ಅಂಥ ಸಂದರ್ಭಗಳಲ್ಲಿ ಈಗ ನೀವೇ ನೋಡಿದ್ರಿ, ಟ್ರೈಬ್ಸು ಎಂತೆಂಥ ಸೂಕ್ತ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟು ಅವರು ಮೇನ್ ಸ್ಟ್ರೀಮ್ ಕರ್ಕೊಂಡ್ಬರ್ತಿದ್ದಾರೆ. ಇದರಿಂದ ಕನ್ನಡ ಚಿತ್ರರಂಗಕ್ಕೂ ಒಳಿತಾಗುತ್ತೆ, ಗೆಲುವಾಗುತ್ತೆ. ಈ ಮುಖೇನ ಭೀಮಾ ನಮ್ಮ ಜಗದೀಶ್ ಅವರಿಗೆ ಮತ್ತು ಕೃಷ್ಣ ಸಾರ್ಥಕ್ ಅವ್ರಿಗೆ ಒಂದು ಒಳ್ಳೆ ದೊಡ್ಡ ಮಟ್ಟದ ಯಶಸ್ಸನ್ನು ತಂದುಕೊಟ್ಟು ಅವರು ವರ್ಷಕ್ಕೆ 1-2 ಸಿನಿಮಾಗಳು ಮಾಡುವಂತಾಗಲಿ. ಮತ್ತು ನನ್ನ ಜೊತೆ ಭಾಗವಾದಂಥ ಚರಣರಾಜ್ ಸರ್ ಮತ್ತು ನವೀನ್ ಸಜ್ಜು ಅವ್ರಿಗೆ ಈ ಮುಖೇನ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಒಟ್ಟಿನಲ್ಲಿ ಸಿನಿಮಾ ಗೆಲ್ಲಲಿ, ಕನ್ನಡ ಚಿತ್ರರಂಗ ಗೆಲ್ಲಲಿ, ಈ ಮುಖಾಂತರ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಬಾ DOP ಶಿವ ಏನು ಮಾತಾಡು, ಟೈಮ್ ಇಲ್ಲ, ಟಕ ಟಕ ಅಂತ. ಎಲ್ರಿಗೂ ನಮಸ್ಕಾರ. ಇವತ್ತೆಲ್ಲ ಸರ್ ಹೇಳಿದ್ದಾರೆ, ಖುಷಿ ಆಗ್ತಿದೆ. ಥ್ಯಾಂಕ್ ಯು. ಇನ್ನೊಂದು 2 ಲೈನ್ ಹೇಳು. ಯೂಶಲಿ ಇವತ್ತು ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಿದೆ, ಅದು ಖುಷಿ ಇದೆ. ಅದಕ್ಕೆಲ್ಲ ಕಾರಣಕರ್ತರು ನಮ್ಮ ಡೈರೆಕ್ಟರ್ ಅಂಡ್ ಪ್ರೊಡ್ಯೂಸರ್ಸ್, ಬ್ಯಾಕ್ ಎಂಡ್ ಅಲ್ಲಿ ಕೆಲಸ ಮಾಡಿರೋ ಎಲ್ಲ ಟೆಕ್ನಿಷಿಯನ್ಸ್. ನೀನು ಇಲ್ಲಿ ಪ್ರೊಡ್ಯೂಸರ್, ನನ್ನ ಯಾರನ್ನೂ ಹೊಗಳ್ಬೇಡ, ನೀನು ಎಕ್ಸ್ಪೀರಿಯನ್ಸ್ ಹೇಳು ಪ್ಲೀಸ್. ಎಲ್ಲೋದ್ರು ಇದೇ ಆಗ್ಬಿಡುತ್ತೆ ಕಾರ್ಯಕ್ರಮ, ಒಬ್ರು ಹೊಗಳ್ಕೊಂಡು ಕುತ್ಕೊಳ್ಳೋದು, ಅವರು ಕರೆಕ್ಟ್ ಇವ್ರು ಕರೆಕ್ಟ್ ಅಂತ. ಖಂಡಿತ ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋಣ. ಶೀಘ್ರದಲ್ಲೇ ಟ್ರೈಲರ್ ಬರ್ತಿದೆ, ಅದ್ರ ಮುಖಾಂತರ ನಾನು ಹಂಚ್ಕೊಳಕ್ ಇಷ್ಟಪಡ್ತೀನಿ. ಬಾಪಾ ಕೊಡ್ಸು ಪುಣ್ಯಾತ್ಮ ಬಾ. ಎಲ್ರಿಗೂ ನಮಸ್ಕಾರ. ಸೆನ್ಸಾರ್ಗೆ ಹೋಗೋವಾಗ್ಲೂ ಒಂದು ಸ್ವಲ್ಪ ಭಯ ಆಗುತ್ತೆ, ಬಟ್ ರಿಸಲ್ಟ್ ನಮಗೆ ಗೊತ್ತಿರುತ್ತೆ, ಅದಕ್ಕೆ ನಿಂತೇ ಇರ್ತೀವಿ. ಭೀಮಾ ಬಗ್ಗೆ ಹೇಳ್ಬೇಕು ಅಂದ್ರೆ, ಭೀಮಾ ಅಂದ್ರೆ ಯಾವಾಗ್ಲೂ ಪುರಾಣಗಳಲ್ಲಿ ಬರೆದಿರೋದು 1000 ಆನೆಗಳ ಶಕ್ತಿ ಇರುವಂತದ್ದು ಭೀಮಾ ಅನ್ನೋ ಒಂದು ಶಕ್ತಿ. ಸೊ ಸಲಗ ಒಂದು ಶಕ್ತಿ ಆಗಿದ್ರೆ ಇದಕ್ಕೆ ಎಲ್ಲಾ ತರದ ಇದೂ ಇದೆ. ನೀವು ಏನೇ ಹಾಡುಗಳು ಮತ್ತೊಂದು ನೋಡಿ, ನಾವು ಯಾವಾಗ್ಲೂ ಚರಣ್ರಾಜ್ ಸರ್ಗೆ ಥ್ಯಾಂಕ್ಸ್ ಹೇಳೇ ಹೇಳ್ತೀವಿ. ಯಾಕಂದ್ರೆ ಫಸ್ಟ್ ಸೆಂಚುರಿ ಹೊಡೆದ್ಬಿಟ್ಟಿರ್ತಾರೆ, ಆಮೇಲೆ ನಾವೆಲ್ಲ ಬ್ಯಾಟ್ಸ್ಮನ್ಗಳಾಗಿ ಹಿಡಿದಾಗ ನಮ್ಗೆ ಒಳ್ಳೆ ಓಪನಿಂಗ್ ಸಿಕ್ಕಿರುತ್ತೆ. ಮತ್ತೆ ಚರಣ್ ಅವ್ರದ್ದು ಅದೊಂದು ಇದು ಚೆನ್ನಾಗಿ ಹಿಡ್ತಾ ಇದೆ. ಯಾಕಂದ್ರೆ ಕನ್ನಡ ಜನ ಅಲ್ಲದೆ ಹೊರಗಿನವ್ರು ಕೂಡ ಆ ಒಂದು ಟ್ಯೂನ್ನ ಇದನ್ನ ಹಿಡ್ಕೊಂಡು, ಸೊ ಅವ್ರಿಗೆಲ್ರಿಗೂ ಒಳ್ಳೊಳ್ಳೆ ಲಿರಿಕ್ಸ್ ಸಾಥ್ ಕೊಟ್ಟಿದ್ದಾರೆ. ಇನ್ನ ನಮ್ಮ ನಾಯಕ ಮತ್ತೆ ನಿರ್ದೇಶಕ ವಿಜಯ್ ಅವ್ರ ಬಗ್ಗೆ ಹೇಳಬೇಕು ಅಂದ್ರೆ, ಗೊತ್ತೋ ಗೊತ್ತಿಲ್ಲದೇನೋ ಅವನು ಹೆಗಲ ಮೇಲೆ ಒಂದು ಜವಾಬ್ದಾರಿ ಬರುತ್ತೆ. ಕೋವಿಡ್ ನಂತರ ಸಲಗ ಅಂತ ಬಂದಾಗ ಆ ಒಂದು ಜವಾಬ್ದಾರಿ ಬಂದಿತ್ತು. 2 ಸಿನಿಮಾ ಬಂದಿದ್ದು, ರಾಬರ್ಟು, ಪೊಗರು ಬಂದಿತ್ತು, ತದನಂತರ ಬಂದಿದ್ದು ಸಲಗ. ಸೊ ಜನಗಳನ್ನ ಯಾವ ರೀತಿ ಸೆಳೀತು ಅಂದ್ರೆ ಅದು ಒಂದು ಇತಿಹಾಸ ಆಯ್ತು. ಈಗ ಮತ್ತೆ ಆ ಒಂದು ಜವಾಬ್ದಾರಿ ಎಗೈನ್ ಇದೇ ನಮ್ಮ ತಂಡದ ಮೇಲಿದೆ, ನಮ್ಮ ನಾಯಕ ಮತ್ತೆ ನಿರ್ದೇಶಕ ವಿಜಯ್ ಮೇಲಿದೆ. ವಿಜಯ್ ಬಗ್ಗೆ ಹೇಳಬೇಕು ಅಂದ್ರೆ, ತಾನೇ ಬೀಜವಾಗಿ, ತಾನೇ ಸಸಿಯಾಗಿ, ತಾನೇ ಮರವಾಗಿ ನಿಂತಹ ಅವನು. ಯಾಕಂದ್ರೆ ಸೂರಿಯವರು ನಾವು ಎಲ್ಲ ಗೊತ್ತಿದ್ದು, ಬಟ್ ಸೂರಿಗೆ ನಿರ್ದೇಶಕರ ಹತ್ರ ಕತೆ ಹೇಳಕ್ಕೂ ಬರ್ತಿರ್ಲಿಲ್ಲ. ನನ್ನ ಹತ್ರ ಏನೋ ಇದೆ, ನಾನೇನೋ ಮಾಡ್ತೀನಿ ಅಂತ ಇದ್ರು. ಬಟ್ ಅದನ್ನ ಅರ್ಥ ಮಾಡ್ಕೊಂಡು ಇವತ್ತು ಸೂರಿ ತರದ ನಿರ್ದೇಶಕನ ಕೊಟ್ಟು ತಾನು ಹೀರೋ ಆಗಿ ನಿಂತ್ಕೊಂಡು ಒಂದು ದುನಿಯಾ ತರದ್ದು ನಟನಾಗಿ ಗೆದ್ದಿದ್ದ ಅಲ್ಲದೆ ನಿರ್ದೇಶಕನಾಗಿ ಸಲಗಾರಲ್ಲಿ ಗೆದ್ದು ಇವತ್ತು ಹೆಮ್ಮೆಯಿಂದ ಒಂದಷ್ಟು ನಮ್ಮ ನಾಡಿನ, ನಮ್ಮ ನೆಲದ ಕವಿಗಳನ್ನ, ಸಂಗೀತಗಾರರನ್ನ ಎಲ್ಲಾರನ್ನೂ ತನ್ನ ಸಿನಿಮಾದಲ್ಲಿ ಬಳಸ್ಕೋಬೇಕು, ಜನಗಳಿಗೆ ಕೊಡಬೇಕು ಅನ್ನೋ ಒಂದು ಉಮೇದಿ ಇದೆಯಲ್ಲ, ಅದು ನಿಜಕ್ಕೂ ಖುಷಿ ಆಗುತ್ತೆ. ಮತ್ತೆ ನಾನು ಇವರ ಆಸ್ಥಾನ ಬರಹಗಾರ. ಸೊ ನನಗೆ ಈ ಸಿನಿಮಾ ತುಂಬಾ A ಸರ್ಟಿಫಿಕೇಟ್ ಅಲ್ಲಿ ಇವ್ರದ್ದು ಪಾತ್ರ ಇದೆ. ಚಪಾತಿ ಹಿಟ್ಟು ಇದ್ದಾಗ ಚಪಾತಿ ಮಾಡೋದೇನು ಅಷ್ಟು ಕಷ್ಟ ಆಗಲ್ಲ, ಆ ತರ ನನಗೆ ಒಂದು ಚೌಕಟ್ಟು ಹಾಕೊಟ್ರು. ಸೊ ಥ್ಯಾಂಕ್ ಯು. ಮತ್ತೆ ಸರ್ ಎಲ್ಲ ಸೇರ್ ಕೊಟ್ಬಿಡ್ತಾರಲ್ಲಿ, ಎಲ್ಲ ಸೇರಿ. ನೀವು ಹಳೆ ರೇಷನ್ ಕಾರ್ಡ್ ತಗೊಂಡೋದಾಗ ಅಕ್ಕಿ, ಸಕ್ಕರೆ, ಗೋಧಿ 3 ಕೊಡ್ತಾ ಇದ್ದಿದ್ದು. ಸೊ ಹಂಗೆ. ಮತ್ತೆ ಯಾವಾಗಲೂ ಖುಷಿ ಆಗೋದು ಏನು ಅಂದ್ರೆ, ಸರ್ ಆಲೋಚನೆ ಕತೆ ಆದಾಗ, ಆ ಕತೆಗಿಂತ ಅನುಭವಗಳು ಕತೆ ಆದಾಗ ತುಂಬಾ ಚೆನ್ನಾಗಿ ನಾಟುತ್ತೆ ಅನ್ನೋದು ಈ ಸಿನಿಮಾ ನೋಡಿದಾಗ ಹೇಳ್ಬೋದು. ಮತ್ತೆ ಚರಣ್ ಸರ್ ಹೇಳಿದಂಗೆ ಇದು ತುಂಬಾ ಒಳ್ಳೆ ಸೋಷಿಯಲ್ ಅವೇರ್ನೆಸ್ ಮತ್ತೆ ಇರೋಂತ ಕತೆ. ಯಾವಾಗ್ಲೂ ಅದು ನಾವು ಬರೆಯೋವಾಗ, ಮತ್ತೆ ವಿಜಯ್ ಮನೆ ಗೊತ್ತಿಲ್ಲ, ಹೀರೋ ಮನೆ ಹಿಂಗಿರುತ್ತಾ ಅಂತ ನೋಡೇ ಇಲ್ಲ. ಎನಿ ಟೈಮ್ ಅವ್ರ ಮನೆ ಅಡುಗೆ ಅವರು
ಮತ್ತೆ ಮೇಡಮ್ ಅವರೆಲ್ಲ ನಿಜಕ್ಕೂ ಇದು ಏನು ಕಾಫಿ ಟೀ ಮಠದಲ್ಲಿ ಒಲೆನೇ ಆಫ್ ಆಗ್ತಾ ಇಲ್ಲ ಅಂತಾರಲ್ಲ, ಹಂಗೆ ಇವ್ರ ಮನೆಯಲ್ಲಿ ಬಂದವ್ರನ್ನೆಲ್ಲ ದಾಸೋಹ ಅಷ್ಟು ಚೆನ್ನಾಗಿ ನೋಡ್ಕೊಂಡು ಮತ್ತೆ ಬಂದವ್ರನ್ನೆಲ್ಲರನ್ನು ಸಿನಿಮಾಗೋಸ್ಕರ ದುಡಿಯೋದು. ವಿಜಿಲ್ ಅದೊಂದು ನಾನೇ ಅಲ್ಲ, ಬರೋ ಎಲ್ಲರೂ ಕಲಿಬೇಕಾಗಿರೋದು. ಅವ್ರ ಮೈಂಡಲ್ಲಿ ಏನೂ ಓಡಲ್ಲ, ಸಿನಿಮಾ ಸಿನಿಮಾ ಸಿನಿಮಾ. ಸೊ ಇವತ್ತೊಂದು ಭೀಮಾ 9ನೇ ತಾರೀಕು ನಿಂತಿದೆ. ಮತ್ತೆ ಒಂದು ಕಷ್ಟ ಪರಿಸ್ಥಿತಿಯಲ್ಲಿದೆ ಚಿತ್ರರಂಗ. ಯಾಕೆಂದ್ರೆ ಒಂದಷ್ಟು ಸಿನಿಮಾಗಳು ಓಡ್ತಾ ಇಲ್ಲ, ಬರೀ ಕನ್ನಡ ಚಿತ್ರರಂಗ ಅಂತಲ್ಲ, ತೆಲುಗಲ್ಲಂತೂ ಯಾವುದೂ ಸಿನಿಮಾ ಇಲ್ಲ, ತಮಿಳಲ್ಲೂ ಈಗೀಗ ಬರ್ತಾ ಇದ್ದಾವೆ. ಸ್ವಲ್ಪ ಸ್ಕೋರ್ ಮಾಡ್ತಾ ಇರೋದು ನಮ್ಮ ಬೇಕ್ರಿ ಮಲಯಾಳಂ ಅವರು. ಅದು ಬೇಕ್ರಿ ಫುಡ್, ಎನಿ ಟೈಮ್ ಬ್ರೆಡ್ ಬೇಕಾಗುತ್ತೆ, ಹಾಲು ಬೇಕಾಗುತ್ತೆ. ಸೊ ನಮ್ಮ ಕನ್ನಡದವರು ನಮ್ಮ ಕೈ ಬಿಡಲ್ಲ ಅಂತ ನಂಬಿದೀವಿ. ಭೀಮಾ ಅಂತೂ ಮನೋರಂಜನೆ ಜೊತೆ ಒಂದು ಮುದ್ದಾದ ಕಥೆ ಇದೆ. ಸೊ ಎಲ್ಲರೂ ನೋಡಿ ಹಾರೈಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಮಾತಾಡ್ಬಿಟ್ಟೆ. ಬಂದ್ರಪ್ಪ ದಿಗ್ಗಜರು ಜಗದೀಶ್ ಅವರು ಮತ್ತೆ ಕೃಷ್ಣ ನೋಡಿ ಡಯಟ್ ಮಾಡಿ ಹೆಂಗ್ ಸಣ್ಣ ಆಗಿ. ಬನ್ನಿ ಜಗದೀಶ್ ಅವರೇ. ಕೃಷ್ಣ ಹೀರೋ, ಕೃಷ್ಣ ಯಾವ್ದೋ ಕತೆ ಕೇಳಿರ್ಬೇಕು. ಅಲ್ಲ, ಕೃಷ್ಣ ಕತೆ ಕೇಳಿರ್ಬೇಕು. ಇವರಿಬ್ಬರ ಮಧ್ಯೆ RS ಗೌಡ್ರನ್ನ ತುಂಬಾ ಜ್ಞಾಪಿಸ್ಕೋತೀನಿ. ಅವ್ರಿಗೆ ಒಂದು ದೊಡ್ಡ ಥ್ಯಾಂಕ್ಸ್ ಬರ್ಬೇಕಾಗಿತ್ತು, ಬಂದಿಲ್ಲ. ನೀವಿಬ್ರು ಮಾತಾಡಿ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ನನ್ನ ಒಂದು ಅದೃಷ್ಟನೋ ಅಥವಾ ಸಿನಿಮಾ ರಂಗದ ಒಂದು ಕೋಇನ್ಸಿಡೆನ್ಸ್ ಗೊತ್ತಿಲ್ಲ, 2021 ಸರ್ ನಿಮ್ದು ಸಲಗ ಬಂದಾಗ ಅದು ಡಿಸ್ಟ್ರಿಬ್ಯೂಷನ್ ನಾನು ಮಾಡಬೇಕಾದಂಥ ಪ್ರಮೇಯದಲ್ಲಿ ಅವಾಗ ಕೊರೋನಾ, ಥಿಯೇಟ್ರುಗಳೆಲ್ಲ ಯಾವ ಮಟ್ಟಕ್ಕೆ ಅವತ್ತು ಎಲ್ಲ ಕ್ಲೋಸ್ ಆಗಿತ್ತು ಅಂತ ಅಂದರೆ ಇವತ್ತು ಸೇಮ್ ಸಿಚುವೇಶನ್ ಇದೆ. ಯಾಕೆಂದರೆ ನಾನು ಥಿಯೇಟ್ರುಗಳು ನಡೆಸೋದ್ರಿಂದ ನನಗೆ ಚೆನ್ನಾಗಿ ಗೊತ್ತು. ಬಟ್ ಇವತ್ತು ಏನು ಅಂತ ಅಂದರೆ 8 ತಿಂಗಳಾದಮೇಲೆ ನಮ್ಮ ಒಂದು ಭೀಮಾ ಚಿತ್ರ ಈ ಆಗಸ್ಟ್ 9ಕ್ಕೆ ರಿಲೀಸ್ ಮಾಡಬೇಕು ಅಂತ ಡೇಟನ್ನು ನಾನು RS ಗೌಡ್ರು ಇಬ್ಬರು ಕುತ್ಕೊಂಡು ಫಿಕ್ಸ್ ಮಾಡಿದ್ದು ಮೊದಲನೇದಾಗಿ. ಇವತ್ತು ಕೂಡ ಸಿಚುವೇಶನು ಸೇಮ್, ನಿಮ್ದು ಸಲಗ ಟೈಮಲ್ಲಿ ಏನಿತ್ತು ಸೇಮ್ ಇದೆ. ನಾನು ಪ್ರೊಡ್ಯೂಸರಾಗಿ ಹೇಳ್ತಾ ಇಲ್ಲ, ಒಬ್ಬ ಥಿಯೇಟ್ರು ಒಬ್ಬ ಎಕ್ಸಿಬಿಟರ್ ಆಗಿ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಅಲ್ಲಿಂದ ಬರ್ತಾ ಅಂತಂದರೆ ದಯವಿಟ್ಟು ಸರ್ ನೀವೆಲ್ಲ ಹೀರೋಗಳು ಅಟ್ಲೀಸ್ಟ್ ವರ್ಷದಲ್ಲಿ ಒಂದು ಸಿನಿಮಾ ನಾವು ಮಾಡಲೇಬೇಕು. ಯಾಕೆ ಅಂತ ಅಂದರೆ ನಿಮ್ಮನ್ನ ನಿಲ್ಲಿಸ್ಕೊಂಡು ಹೇಳ್ತಾ ಇದ್ದೀನಿ ಅಂತ ಅಲ್ಲ, ಇದು ಎಲ್ಲ ಹೀರೋಗೂ ಅನ್ವಯ ಆಗುತ್ತಿದ್ದು. ಯಾಕೆ ಅಂತ ಅಂದರೆ ಇಲ್ಲಿಗೆ ನಾನು ಇವತ್ತು ಈವೆಂಟ್ ಇದೆ ಈ ರೀತಿ ಬರ್ತಾ ಇದ್ದೀನಿ ಅಂತ ಅಂದಾಗ ನಮ್ಮ ಎಕ್ಸಿಬಿಟರ್ಗಳಲ್ಲಿ ಎಷ್ಟೊಂದು ಜನ ಸರ್ ಜಗದೀಶ್ ಅವರೇ ನೀವೇ ಪ್ರೊಡ್ಯೂಸರು, ದೇವ್ರ ಶಕ್ತಿ ಕೊಟ್ಟವನೇ ನಿಮಗೆ, ನೀವು ಸಿನಿಮಾ ಮಾಡ್ಬೋದು, ಬಟ್ ಆದರೆ ಎಲ್ಲ ಕೈ ಹಿಡಿಬೇಕು ಇವತ್ತು. ಯಾಕೆ ಅಂತಂದರೆ ಈಗ ನಾನು ನಿನ್ನೆ ಒಂದು ಈವೆಂಟಲ್ಲಿ ಯಾವುದೋ ಒಂದು ಇದ್ರಲ್ಲಿ ನೋಡಿದೆ, ನಿನ್ನೆ ಯಾರೋ ಗಾಂಧಿನಗರದಲ್ಲಿ ನನಗೆ ಸಿಕ್ಕಿದ್ರು ಒಬ್ರು. ಏನೋ ಮಾಮೂಲಿ ಅಂದರೆ ಒಂದು ಸಕ್ಸಸ್ ಈವೆಂಟ್ ಅಂತ ಕರೀತಾರೆ, ಒಂದು ರಿಲೀಸ್ ಈವೆಂಟ್ ಅಂತ ಕರೀತಾರೆ, ಬಟ್ ಅಲ್ಲಿ ಅವ್ರನ್ನ ನೋವನ್ನ ತೋಡ್ಕೋತಾರೆ. ಬಟ್ ಅದು ತುಂಬಾ ಜನ ಗೇಲಿ ಮಾಡ್ತಾರೆ. ಬಟ್ ಏನು ಅಂತಂದ್ರೆ ಆ ಪರಿಸ್ಥಿತಿಯಲ್ಲಿ ಅವ್ರು ನಿಂತಾಗ ಮಾತ್ರ ಗೊತ್ತಿರ್ತದೆ ಆ ನೋವನ್ನ ಅನುಭವಿಸೋಣ ಗೊತ್ತಿರ್ತದೆ. ಇವತ್ತು ನಾವು ಸ್ಟಾರ್ ಸಿನಿಮಾ ಮಾಡಿದೀವಿ, ನಾವು ಚೆನ್ನಾಗಿ ಮಾತಾಡ್ಬಿಡೋದಲ್ಲ, ಒಬ್ಬ ಚಿಕ್ಕ ಹೀರೋ ಇಟ್ಕೊಂಡು ಹೊಸಬ್ರನ್ನ ಇಟ್ಕೊಂಡು ಮಾಡಿದಾಗ್ಲೂ ಅವ್ರಿಗೆ ಏನು ಆಗ್ತಾ ಇಲ್ಲ ಅಂತ ಅಂದಾಗ, ಅಂದ್ರೆ ಕಂಟಿನ್ಯೂ ಫ್ಲೋ ಇದ್ದಾಗ ನಿಮ್ಗೆ ಏನಾಗುತ್ತೆ, ಇಂಥ ಸಿನಿಮಾಗಳು ಕೂಡ ಜನ ಬರ್ತಾರೆ. ಯಾಕೆಂದ್ರೆ ನಾನು ಥಿಯೇಟರ್ ನಡೆಸಿರೋನಾಗಿ ನನಗೆ ಗೊತ್ತಿದೆ. ಇಲ್ಲೇನು ಅಂತ ಅಂದ್ರೆ ಕಂಟಿನ್ಯೂ ಫ್ಲೋ ಇರಬೇಕು ಸಿನಿಮಾಗಳು, ಆಗಾಗ ನಿಮ್ಗೆ ಎಲ್ಲಾ ರೀತಿ ಚೆನ್ನಾಗಾಗುತ್ತೆ. ನಮ್ದು ಭೀಮಾ ಚಿತ್ರನ ಅದೇ ನಂಬಿಕೆಯಲ್ಲಿ ದೊಡ್ಡ ಮಟ್ಟದ ರಿಲೀಸ್ ಮಾಡ್ತಾ ಇದೀವಿ. ಆಲ್ಮೋಸ್ಟ್ ನಮ್ಗೆ ದೇವ್ರ ದಯೆಯಿಂದ ನಮ್ಗೆ ಎಲ್ಲಾ ಏರಿಯಾ ಸೋಲ್ಡ್ ಔಟ್ ಆಗಿದೆ. ಮೊದಲನೇದಾಗಿ ನಮ್ಗೆ ಜಸ್ಟ್ ಒಂದು ಏರಿಯಾ ಮಾತ್ರ ನಾನು ಬೇಸಿಕಲಿ ಡಿಸ್ಟ್ರಿಬ್ಯೂಟರ್ ಆಗಿರೋದ್ರಿಂದ ಒಂದು ಏರಿಯಾ ಮಾತ್ರ ನಾನು ಇಟ್ಕೊಂಡಿದ್ದೀನಿ. ಅದಕ್ಕೂ ಕೂಡ ಸಿಕ್ಕಾಬಿಟ್ಟೆ ಎಂಕ್ವೈರಿ ಹೆವಿ ಇದೆ. ಅದು ಬಿಟ್ರೆ ನನಗೆ ಆಲ್ಮೋಸ್ಟ್ ಎಲ್ಲ ಏರಿಯಾ ಸೋಲ್ಡ್ ಔಟ್ ಆಗಿದೆ. ದಯವಿಟ್ಟು ನಿಮ್ಮ ಸಪೋರ್ಟು, ಯಾಕೆಂದ್ರೆ ನೀವು ಮೀಡಿಯಾದವರು ತುಂಬಾ ಸಪೋರ್ಟ್ ಅಂದ್ರೆ ತುಂಬಾ ಸಪೋರ್ಟ್ ತೋರಿದಿರ ನಮ್ಮ ಮೂವಿಗೆ. ನಮ್ದು BKT ನಾವ್ ಇಟ್ಕೊಂಡಿದ್ವಿ, ನೀವೇ ತಗೊಂಡ್ಬಿಡಿ. BKT ಮೇಜರ್ ನಮ್ ಥಿಯೇಟರ್ಗಳಿದೆ, ಹಾಗಾಗಿ ದಯವಿಟ್ಟು ಈ ಚಿತ್ರಕ್ಕೆ ದಯವಿಟ್ಟು ನಿಮ್ಮ ಎಲ್ಲ ಏನ್ ಸರ್ ಮನೋರೆ ಅದನ್ನ ಹೇಳೋಗಿಲ್ಲ ಸರ್. ಅಯ್ಯೋ ಸುಮ್ಮನಿರಿ ನೀವೆಲ್ಲ. ಹಾಗಾಗಿ ಎಲ್ರಿಗೂ ಥ್ಯಾಂಕ್ಸ್. ಬಿಸ್ನೆಸ್ ಏನಾಗಿದೆ ಎಲ್ಲ ಆಗಸ್ಟ್ 9 ಆದ್ಮೇಲೆ ಪುನಃ ಸಿಗೋಣ, ಅವಾಗೆಲ್ಲ ಖಂಡಿತವಾಗಿ ಮಾತಾಡೋಣ ಸರ್. ಆಲ್ಮೋಸ್ಟ್ ಈ ಮೂವಿನ ನಾವು ಆಲ್ಮೋಸ್ಟ್ ಎಲ್ಲಾ ಥಿಯೇಟರ್ಲು ಅಟ್ ಎ ಟೈಮ್ ರಿಲೀಸ್ ಮಾಡ್ತೀವಿ. ಯಾಕೆ ಅಂತ ಅಂದ್ರೆ ಈಗ ನಾವು
ಈಗ ಅಲ್ಲಿ ಮಾಡ್ತೀವಿ ಇಲ್ಲಿ ಮಾಡ್ತೀವಿ ಆ ರೀತಿ ಎಲ್ಲ ಇದೆ. ಅಟ್ ಎ ಟೈಮ್ ಎಲ್ಲಾ ಥಿಯೇಟರ್ಗಳು ಈ ಮೋಸ್ಟ್ಲಿ ನಮ್ಮ ಒಂದು 18ರಿಂದ 20 ಥಿಯೇಟರ್ ಈಗ ಕ್ಲೋಸ್ ಮಾಡಿ ಇಟ್ಟವ್ರೆ, ಅದೆಲ್ಲ ಓಪನ್ ಮಾಡ್ತಾ ಇದಾರೆ ಈಗ ಈ ಸಿನಿಮಾಗೆ. ಅಂದ್ರೆ ಈ ಸಿನಿಮಾ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಸಿನಿಮಾ ಬೇಕಾಗಿತ್ತು, ಹಾಗಾಗಿ ಒಂದು 18ರಿಂದ 20 ಥಿಯೇಟರ್ ಎಕ್ಸ್ಟ್ರಾ ಓಪನ್ ಮಾಡ್ತಾ ಇದಾರೆ. ಎಂಟೈರ್ ಸ್ಟೇಟ್ ಎಲ್ಲಾ ಥಿಯೇಟರ್ ಎಲ್ಲಾ ಸೆಂಟ್ರಲ್ಲೂ ಕೂಡ ಸಿನಿಮಾ ಇರುತ್ತೆ ಆಗಸ್ಟ್ 9ಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಹೌದೌದು ಸರ್, ಹೌದು ಸರ್, ಸಾರಿ, ನಮ್ದು ಈ ಮೂವಿ ಭೀಮಾ ಬಂದು ಔಟ್ ಆಫ್ ಸ್ಟೇಟ್ ಅಂದ್ರೆ ಕರ್ನಾಟಕ ನಾವು ರಿಲೀಸ್ ಮಾಡ್ತಾ ಇದ್ದೆ, ಔಟ್ ಆಫ್ ಸ್ಟೇಟ್ ಮತ್ತೆ ಔಟ್ ಆಫ್ ಇಂಡಿಯಾ. ಔಟ್ ಆಫ್ ಸ್ಟೇಟ್ ಅಲ್ಲಿ ಬಂದು ನನ್ನ ಸ್ನೇಹಿತರು ನಮ್ಮ KRG ಕಾರ್ತಿಕ್ ಗೌಡ್ರು ಮಾಡ್ಕೊಡ್ತಾ ಇದ್ದಾರೆ. ಅಲ್ಲಿಂದ ಔಟ್ ಆಫ್ ಇಂಡಿಯಾ ಕೂಡ ತುಂಬಾ ಜನ ಮಾಡ್ತಾ ಇದಾರೆ, ಅದ್ರ ಜೊತೆ ಕಾರ್ತಿಕ್ ಗೌಡ್ರು ಕೂಡ ಇದ್ದಾರೆ. ಸೈಮಲ್ಟೇನಿಯಸ್ಲಿ ಸರ್, ಎಂಟೈರ್ ವರ್ಲ್ಡ್ ವೈಡ್ ಇದು. ವರ್ಲ್ಡ್ ವೈಡ್ ಅಂದ್ರೆ ತುಂಬಾ ಅಂದ್ರೆ ಸರ್ ವರ್ಲ್ಡ್ ವೈಡ್ ಏನಾಗುತ್ತೆ ನಿಮ್ಗೆ, ನಾವ್ ಇವತ್ತು ಇಲ್ಲಿ ಹೇಳ್ಬೋದು 500 600 ಅಂತ, ಅದೆಲ್ಲ ಇಲ್ಲ. ಬಟ್ ಏನಂದ್ರೆ ಕರ್ನಾಟಕ ಬಂದು ನಾವು 400 ಥಿಯೇಟರ್ ಬರ್ತೀವಿ. ಔಟ್ ಸೈಡ್ ರಿಕ್ವೈರ್ಮೆಂಟ್ ಹೇಗೆ ಬರುತ್ತೆ ಇವಾಗ ಏನು ಪ್ರಿಂಟ್ ಇಲ್ಲ, ಜಸ್ಟ್ ಒಂದು ಲೈಸೆನ್ಸ್ಗೆ ಒಂದು ಆಥರೈಸ್ ಮಾಡೋದು ಅಷ್ಟೇ. ನಂಬರ್ ಆಫ್ ಸ್ಕ್ರೀನ್ಸ್ ಎಷ್ಟು ಡಿಮ್ಯಾಂಡ್ ಬರ್ತವೆ ಅದ್ರ ಮೇಲೆ ನಾವು ಅಲ್ಲಿಂದ ಹೋಗ್ತಾ ಇರ್ತೀವಿ. ನನಗೆ ಆಂಧ್ರದಿಂದ ತುಂಬಾ ಎಂಕ್ವೈರಿ ಇದೆ, ಯಾಕೆಂದ್ರೆ ವಿಜಯ್ ಸರ್ದು ವೀರಸಿಂಹಾರೆಡ್ಡಿ ಆದ್ಮೇಲಿಂದ ಆಂಧ್ರಾಗೆ ನನಗೆ ಎಂಕ್ವೈರಿ ಜಾಸ್ತಿ ಇದೆ. ಅದಿದೆ, ಇನ್ನು ಹೊಸೂರು, ಇನ್ನು ಈ ಕಡೆ ಚೆನ್ನೈ, ಕೊಚ್ಚಿನ್, ಬಾಂಬೆ, ಆಲ್ಮೋಸ್ಟ್ ಇಲ್ಲಿ ಇಂಡಿಯಾ ಎಲ್ಲ ಕಡೆ ಇರುತ್ತೆ. ಇಲ್ಲ ಡೈರೆಕ್ಟ್ ಕನ್ನಡ ಸರ್, ಅಲ್ಲಿ ಎಲ್ಲೆಲ್ಲಿ ನಮ್ಮ ಕನ್ನಡಿಗರಿದ್ದಾರೋ ಅವರು ನೋಡ್ಲಿ ಅನ್ನೋ ಆಸೆ ನಮ್ಗೆ. ಸೊ ಅದೊಂದು ಪ್ರಯತ್ನ ಪಡ್ತಾ ಇದೀವಿ. ಮಾತಾಡಿ ಹೀರೋ ಪಾಪ ಅವ್ರಿಗೆ ಹುಷಾರಿಲ್ದೇನೆ ಪಾಪ ಸಣ್ಣ ಆಗಿರೋದು ಸರ್ ನೀವು. ಪಾಪ ಎಲ್ರಿಗೂ ನಮಸ್ಕಾರ. ಸೊ ನೀವೆಲ್ರದು 2 ವರ್ಷದಿಂದ ಸಪೋರ್ಟ್ ಭೀಮಾ ಸಿನಿಮಾಗೆ. 2 ವರ್ಷದಿಂದ ಫಸ್ಟ್ ಡೇ ಹೀಗೆ ನಾವು ದೇವಗಿರಿ ದೇವಸ್ಥಾನದ ಮುಂದೆ ರಾತ್ರಿ 11 ಗಂಟೆನಲ್ಲಿ ಕಮಿಟ್ ಆಗಿದ್ದು. ವಿಜಿ ಸರ್ ಕರ್ಕೊಂಡು ಹೋದ್ರು, ನೋಡಪ್ಪ ದೇವ್ರಿದಾನೆ ಮಾಡೋಣ, ದೇವ್ರ ನಂಬಿ ಒಂದು ಕೈ ಹಾಕಿ ಅಂತ. ಸೊ ಅಲ್ಲಿಂದ ಇಲ್ಲಿವರೆಗೂ ಕರ್ಕೊಂಡ್ ಬಂದಿದೆ. ಸೊ ಇನ್ನು ಬಿಸ್ನೆಸ್ ಅದು ಇದು ಹೇಳ್ಬೇಕಂದ್ರೆ ಜಗದೀಶ್ವರ್ ಇವಾಗ ಆಗ್ಲೇ ಹೇಳಿದ್ರು, ಏನಾಗುತ್ತೆ ಒಂದು ದೊಡ್ಡ ಕಮರ್ಷಿಯಲ್ ಸಿನಿಮಾ ಅಂತ ಬಂದಾಗ ನಿರ್ಮಾಪಕರಾಗಿ ನಾನ್ ಥಿಯೇಟ್ರಿಕಲ್ ಬಿಸ್ನೆಸ್ಗಿನ ಥಿಯೇಟ್ರಿಕಲ್ ಬಿಸ್ನೆಸ್ ಮೇಲೆ ತುಂಬಾ ಡಿಪೆಂಡ್ ಆಗಿರ್ತೀವಿ. ಆ ನಿಟ್ಟಿನಲ್ಲಿ ತುಂಬಾ ಚೆನ್ನಾಗಿ ಆಗಿದೆ ಇವತ್ತಿನ ಬಿಸ್ನೆಸ್. ಇನ್ನೊಂದು ವಿಷಯ ಅಂದ್ರೆ ಎಲ್ಲರೂ ಕೂಡ ನಿಮ್ ಭೀಮಾ ಸಿನಿಮಾ ಬರ್ತಾ ಇದೆ, ಇದರಿಂದ ಇಂಡಸ್ಟ್ರಿಗೆ ಒಂದು ಪುಷ್ ಆಗ್ಲಿ, ಒಂದು ಓಪನಿಂಗ್ ಸಿಗ್ಲಿ. ಇಂಡಸ್ಟ್ರಿ ತುಂಬಾ ಸ್ಲೋ ಡೌನ್ ಆಗೋಗಿದೆ, ಎಲ್ಲ ಒಳ್ಳೆ ರೀತಿಯಲ್ಲಿ ಸಿನಿಮಾಗಳು ಬರ್ಲಿ, ಹೀರೋಗಳು ತುಂಬಾ ಸಿನಿಮಾ ಮಾಡ್ಲಿ ಅಂತಿದ್ದಾರೆ. ಇದು ತುಂಬಾ ಒಂದ್ ರೀತಿನಲ್ಲಿ ನಾವು ನಿರ್ಮಾಪಕರಾಗಿ ಖುಷಿ ಇದೆ, ಇನ್ನೊಂದ್ ಕಡೆ ಹಾಗೆ ಬೇಸರ ಇದೆ. ಇಂಡಸ್ಟ್ರಿ ಹೀಗೆ ಆಗಬಾರ್ದಾಗಿತ್ತು ಕನ್ನಡ ಸಿನಿಮಾ ಅಂತ. ಪ್ರತಿಯೊಬ್ರು ನಾನು ನಿರ್ಮಾಪಕರಿಗೆ ಕೇಳ್ತೀನಿ, ಒಂದ್ ಸಿನಿಮಾ ಕಮಿಟ್ ಆದಾಗ ತುಂಬಾ ಜವಾಬ್ದಾರಿಯಿಂದ ಕಥೆನ ಆಯ್ಕೆ ಮಾಡಿ, ಹೀರೋನ ಆಯ್ಕೆ ಮಾಡಿ, ಡೈರೆಕ್ಟರ್ನ ಆಯ್ಕೆ ಮಾಡ್ಕೊಂಡ್ರೆ ಒಂದು ಮಟ್ಟಕ್ಕೆ ತೊಂದರೆ ಆಗಲ್ಲ ಅಂತ ನಾನು ನಂಬಿದ್ದೀನಿ. ಸೊ ಯಾಕಂದ್ರೆ ಇದು ನನ್ನ 5ನೇ ಸಿನಿಮಾ. ಸೊ ಅಷ್ಟು ಸಿನಿಮಾಗಳು ಯಾವ್ದು ತೊಂದರೆ ಆಗಿಲ್ಲ ಈ ವಿಚಾರದಲ್ಲಿ. ಅದೊಂದು ಜವಾಬ್ದಾರಿ ನಿರ್ಮಾಪಕರಿಂದ ಆಗ್ಬೇಕು. ಇನ್ನೊಂದ್ ಕಡೆ ಎಲ್ಲರೂ ಭೀಮಾ ಮೇಲೆ ಇಷ್ಟು ಇದಿರೋದ್ರಿಂದ ಒಂದ್ ರೀತಿಲಿ ಖುಷಿ, ಜೊತೆಗೆ ಜವಾಬ್ದಾರಿ, ಹಾಗೆ ಭಯ ಇದೆ. ಇವ್ರಿರೋದ್ರಿಂದ ಭಯ ಕಮ್ಮಿ ಇದೆ. ಇನ್ನೊಂದು ವಿಷಯ ಹೇಳ್ಬೇಕು, ನಾನು ಮೊನ್ನೆ ಸೆನ್ಸಾರ್ ಅಲ್ಲಿ ನಾನು ವಿಜಯ್ ಸರ್ ಇಬ್ರೆ ಒಳಗಡೆ ಮುಕ್ತವಾಗಿ ಆಫೀಸರ್ ಜೊತೆ ಮಾತಾಡುವಂತ ಒಂದು ಇದು ಬರುತ್ತೆ. ಆಗ ಇವರು ಎಲ್ರು ಅನ್ಕೋತಾರೆ ವಿಜಯ್ ಸರ್ ತುಂಬಾ ರಫ್ ಟಫ್ ಲೋಕಲ್ ಇದೆಲ್ಲ ಇದೆ. ಬಟ್ ಟುಡೇ ಐ ಟೆಲ್ ಯು, ನಾವು ಆಲ್ಮೋಸ್ಟ್ ಈ ಸಿನಿಮಾದ ಸೆನ್ಸಾರ್ 2 ಅವರ್ ಡಿಸ್ಕಷನ್ ಆಗಿ ನಮ್ಮ ಜೊತೆ ಮತ್ತೆ 2 ಅವರ್ ಡಿಸ್ಕಷನ್ ಆಯ್ತು ಆಫೀಸರ್ ಜೊತೆಗೆ. ಹಿ ಈಸ್ ಒನ್ ಆಫ್ ದ ಮೋಸ್ಟ್ ಇಂಟೆಲಿಜೆಂಟ್ ಪರ್ಸನ್. ಇವರು ಕನ್ವಿನ್ಸ್ ಮಾಡಿದಂತ ರೀತಿ, ಅಲ್ಲಿ ನಡೆದಂತ ವಿಷಯಗಳು, ಇವ್ರು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದಂಥದ್ದು ವಿತ್ ಪ್ರೂಫ್ ತೋರಿಸಿದಂತ ಸಾಕ್ಷಿಗಳೇನಿದೆ, ಇದನ್ನ ಯಾವ್ದನ್ನು ಹೇಳೋಂಗಿಲ್ಲ. ಬಟ್ ದ ವೇ ಹಿ ಕನ್ವಿನ್ಸ್ ದ ಆಫೀಸರ್ ಇದೆಯಲ್ಲ, ಹ್ಯಾಟ್ಸ್ ಆಫ್. ಅಲ್ಲಿಂದ ಹೊರಗಡೆ ಬಂದಿದ್ದ ಏನಪ್ಪಾ ಒಂದೇ ಮಾತು ಏನಪ್ಪಾ ಅಂದ್ಬಿಟ್ಟು ಹೈಫೈ ಕೊಟ್ರು, ತಪ್ಕೊಂಡು ಮುತ್ಕೊಟ್ಟೆ ನಾನು. ಸರ್ ತುಂಬಾ ಭಯ ಆಯ್ತು. 2 ಅವರ್ ಡಿಸ್ಕಷನ್ ಯಾವ ಸಿನಿಮಾಗೂ ಸೆನ್ಸಾರ್ ನೋಡಿದಂತ ಆಫೀಸರ್ಸ್ ಮಾಡಲ್ಲ. 2 ಅವರ್ ಅದು ಯಾಕೆ ಇಷ್ಟೊತ್ತಾಗ್ತಾ ಇದೆ, ಏನಿತ್ತು ನಮಗೆ, ನಾವು ಸಿನಿಮಾ ನನಗೂ ಇವರೇ ಕೂರ್ಸ್ಕೊಂಡು ಸಿನಿಮಾ ತೋರಿಸೋ ದಿನ ರಾತ್ರಿ ಕರೆದು 2 ಅವರ್ ಫ್ರೀ ಮಾಡ್ಕೊಂಡು ಕರ್ಸ್ಬಿಟ್ಟು ನಾವಿಬ್ಬರೇ ಕೂತ್ ಸಿನಿಮಾ ನೋಡಿದ್ವಿ. ನಮ್ಮ ಕ್ಯಾಮ್ರಾಮನ್ ಇದ್ರ ಅವತ್ತು ಎಲ್ಲಿ ಏನ್ ಕೇಳ್ಬೋದು, ಏನ್ ತೆಗಿಯಕ್ ಹೇಳ್ಬೋದು, ಎಲ್ಲಿ ಮ್ಯೂಟ್ ಏನಿದೆ ಅನ್ನೋದು 2 ಅವರ್. ಸರ್ ಏನ್ ಸರ್ ಅಂದ್, ಇರಪ್ಪ ದೇವ್ರಿಗೆ ನಾನು ತಲೆ ಕೆಡ್ಸ್ಕೋಬೇಡ, ಕೂತೇ ಇದ್ವಿ. ಒಳಗಡೆ ಹೋದಾಗ ಫಸ್ಟ್ ಒಂದು 5-10 ಮಿನಿಟ್ಸ್ ಆದ್ಮೇಲೆ ದ ನೆಕ್ಸ್ಟ್ 45-50 ಮಿನಿಟ್ಸ್ ಆಫ್ ಕಾನ್ವರ್ಸೇಷನ್ ಏನಾಯ್ತು. ಆಫೀಸರ್ ಅಫ್ಕೋರ್ಸ್ ಅವ್ರಿಗೆ ಹ್ಯಾಟ್ಸ್ ಆಫ್, ತುಂಬಾ ಸೆನ್ಸಿಬಲ್, ಎಜುಕೇಟೆಡ್, ಆಮೇಲೆ ಒನ್ ಆಫ್ ದ ಬೆಸ್ಟ್ ಸೆನ್ಸಾರ್ ಆಫೀಸರ್ ಆಸ್ ಆಫ್ ಟುಡೇ ಅಂತ ಅನ್ಬೋದು. ಅವರು ಟೋಟಲಿ ಸ್ಟನ್ ಆದ್ರು. ಅವ್ರು ಏನೂ ಕ್ವಶನ್ ಕೇಳಲಿಲ್ಲ. ಅವ್ರು ಕೆಲವು ಪಾಯಿಂಟ್ಸ್ ಮಾರ್ಕ್ ಮಾಡ್ಕೊಂಡಿದ್ರು, ಇವ್ರು ಎಕ್ಸ್ಪ್ಲೈನ್ ಮಾಡ್ತಿದ್ದಂಗೆ ಪ್ರತಿಯೊಂದು ಹೊಡೆದಾಕೊಂಡ್ರು.
ಯಾವುದೇ ರೀತಿಯಾದ ಈ ಸೀನ್ ನ ತೆಗೀರಿ ಅಥವಾ ಇದು ಮ್ಯೂಟ್ ಮಾಡಿ ಇದು ಕಟ್ ಮಾಡಿ ಯಾವುದೇ ರೀತಿಯಾದಂತ ಒಂದು ಇದಿರ್ಲೇ ಇರಲಿಲ್ಲ ಅವ್ರ ಕಡೆಯಿಂದ. ಅದೇ ಇವಾಗ ಒಂದಷ್ಟು ಅದೇ ಇವ್ರು ಹೇಳ್ದಂಗೆ ವಿಜಯ್ ಸರ್ ಮಾಸ್ತಿ ಅವ್ರ ಕಾಂಬಿನೇಷನ್ ಅಲ್ಲಿ ಕೆಲವು ಏನ್ ಡೈಲಾಗ್ಗಳು ಬರುತ್ತೆ, ನಮಗೋಸ್ಕರ ದಯವಿಟ್ಟು ಒಂದು ಅರ್ಧ 50% ಮ್ಯೂಟ್ ಮಾಡಿ ಅಂತ ಇವತ್ತು ಕೇಳ್ಕೊಂಡಿದ್ದಾರೆ. ಅದಕ್ಕೆ ನಾವು ಕೂಡ ಸೆನ್ಸಾರ್ ಮಂಡಿಗೆ ಬದ್ಧರಾಗಿ ಅದನ್ನೆಲ್ಲ ತೆಗಿತಾ ಇದ್ದೀವಿ. ಒಂದಷ್ಟನ್ನ ಅವ್ರು ನಮ್ಗೀಗ ಮೇಲ್ ಮಾಡ್ತಾರೆ. ಸೊ ಹಂಗಾಗಿ ಸೆನ್ಸಾರ್ ಮಂಡಳಿಯವ್ರಿಗೂ ಕೂಡ ಧನ್ಯವಾದ. ತಾವೇನು ರೂಲ್ಸ್ ಹೇಳಿದ್ರು ಅದನ್ನ ನಾವು ಫಾಲೋ ಮಾಡ್ತೀವಿ. ಸೊ ಇಲ್ಲಿವರೆಗೂ ಬಂದಿದ್ದೀವಿ. ಸೊ ಇನ್ನ ಒಂದಷ್ಟು ಅಪ್ಡೇಟ್ಸ್ ಇದೆ. 9ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿರೋದ್ರಿಂದ ನೆಕ್ಸ್ಟ್ ಇನ್ನೊಂದು ಸಾಂಗು ಅದು ನಮ್ಮ ಬೇಡಿಕೆ ಮೇಲೆ ಬಿಡ್ಲೇಬೇಕು ಸರ್ ಅಂತ ಕೂತಿದೀವಿ. ಅದು ಆಲ್ರೆಡಿ ದೊಡ್ಡ ಹಿಟ್ ಆಗಿದೆ ಆಡಿಬಾ ಮಗನೆ, ಬಟ್ ಫುಲ್ ಸಾಂಗ್ ನ ಬಿಡ್ಲೇಬೇಕು ಅಂತ ಕೂತಿದೀವಿ. ರೆಡಿ ಮಾಡಿಸ್ತಾ ಇದ್ದಾರೆ. ಅದಾದ್ಮೇಲೆ ಒಂದು ಪ್ರೀ ರಿಲೀಸ್ ಇವೆಂಟ್ ನ ಪ್ಲಾನ್ ಮಾಡ್ತಾ ಇದೀವಿ. ತಮ್ಮೆಲ್ರಿಗೂ ತಿಳಿಸ್ತೀವಿ. ನಿಮ್ಮ ಸಹಕಾರ ಈ ಸಿನಿಮಾಗೆ, ಕನ್ನಡ ಚಿತ್ರರಂಗಕ್ಕೆ, ಬರ್ತಾ ಇರೋ ಅಷ್ಟು ಸಿನಿಮಾಗಳಿಗೆ, ನಮ್ಮಂತ ಸಣ್ಣ ನಿರ್ಮಾಪಕರಿಗೆ ಸದಾಕಾಲ ಇರಲಿ. ದೊಡ್ಡ ನಿರ್ಮಾಪಕರು ನೀವೀಗ ಸಣ್ಣ ನಿರ್ಮಾಪಕರು ಏನು ಹೈಟು ವೆಯ್ಟ್ ಎಲ್ಲ ಸರಿ ಆಯ್ತಿದ್ರೆ ಸೊ ಸದಾಕಾಲ ನಿಮ್ದೆಲ್ಲರದು ಇರ್ಲಿ, ನಮಗೆ ಸಪೋರ್ಟ್ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಆಗಸ್ಟ್ ಮೊದಲನೇ ವಾರದಲ್ಲಿ ಪ್ರೀ ರಿಲೀಸ್ ಇವೆಂಟ್ ಇರುತ್ತೆ. ಸೊ ಹಂಗಾಗಿ ನಾನು ಈಗಲೇ ತಮ್ಮಲ್ಲಿ ಬೇಡಿಕೆ ಇಟ್ಟಿರ್ತೀನಿ, ದಯಮಾಡಿ ಎಲ್ಲರೂ ಬರಬೇಕು ಅಂತ. ಇಲ್ಲಪ್ಪ ಇಲ್ಲ, ತುಂಬಾ ಸೀಕ್ವೆನ್ಸ್ಗಳು ನಾವೇನೇನು ತೆಗೆದಿದ್ದೀವಿ ನಾನು ಲೈವ್ ಆಗಿ ನೋಡಿರೋದು. ನಾನು ಲೈವ್ ಆಗಿ ನೋಡಿ ಅವ್ರನ್ನೆಲ್ಲ ಇಂಟರ್ವ್ಯೂ ಮಾಡಿ, ಒಂದಷ್ಟು ಜನ ಗಂಡು ಮಕ್ಕಳನ್ನ ಹೆಣ್ಮಕ್ಳನ್ನ ಇಂಟರ್ವ್ಯೂ ಮಾಡಿ, ಆ ಸಿಚುವೇಶನ್ಸ್ ಹಂಗಿದೆ. ಸೊ ಹಂಗಾಗಿ ಅದು ನಿಮ್ಗೆ ನೋಡಿದಾಗ ಅರ್ಥ ಆಗತ್ತೆ. ಅಂದ್ರೆ ಪ್ರತಿಯೊಂದು ಪಾತ್ರ, ಉದಾಹರಣೆಗೆ ಈಗ ಡ್ರ್ಯಾಗನ್ ಮಂಜುವಿಂದ ಹಿಡಿದು ಕೊನೆಯದೊಂದು ಪಾತ್ರ ಮಾಡೋವರೆಗೂ ಎಲ್ಲಾ ಪಾತ್ರನೂ ನಾನು ಇಂಟರ್ವ್ಯೂ ಮಾಡಿ ನನ್ನ ಹತ್ರ ಫುಟೇಜ್ ಇಟ್ಕೊಂಡಿದ್ದೀನಿ. ಕೆಲವೆಲ್ಲಾನು ಅದು ನಾನು ಹೊರಗಡೆ ಕೊಡೋಕ್ಕಾಗಲ್ಲ. ಸೊ ಕೆಲವೆಲ್ಲ ಬೇಡ ಅಂದಾಗ ಡೆಫಿನೆಟ್ ಆಗಿ ನಾವು ಅವ್ರಿಗೆ ಒಬ್ಲೈಸ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಅದು ಅಗೇನ್ ತಿರ್ಗಾ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಅದು ಸರ್ ಈಗ ಕರೆಕ್ಟ್ ನಾನೇನು ಹೇಳ್ತೀನಿ, ಅಂಡರ್ 18 ಏನ್ ಮಕ್ಕಳಿದ್ದಾರೆ ಅವರು ಮಾಲ್ಗೆ ಬರಕ್ಕಾಗಲ್ಲ. ಅವ್ರು ಬರೋದು ಬೇಡ ಪಾಪ. ಅವ್ರಿಗೆ ಪರ್ಮಿಷನ್ ಇಲ್ಲ. ಆಸ್ ಇಟ್ ಈಸ್ ನಮ್ಗೆ ಸಿಂಗಲ್ ಥಿಯೇಟರ್ಸ್ ಏನಿದೆ ಅಲ್ಲಿಗೆ ಬಂದು ಅವ್ರು ನೋಡ್ಬೋದು. ಅವ್ರಿಗೆ ಆಕ್ಚುಲಿ ಅವ್ರಿಗೆ ಏನೋ ಒಂದು ಹೇಳಕ್ ಹೊರಟಿದ್ದೀವಿ ನಾವು ಅದರಲ್ಲಿ. ಸೊ ಹಂಗಾಗಿ ಬರಕ್ ಹೇಳ್ತಾ ಇದ್ದೀನಿ ನಾನು ಅದನ್ನ. ಸರ್ ಖಂಡಿತವಾಗ್ಲೂ ಅಪ್ಲೈ ಆಗತ್ತೆ. ಯಾಕಂದ್ರೆ ನಮ್ಗೆ ಎಲ್ಲಿಗೆ ಖಂಡಿತವಾಗ್ಲೂ ಅಲ್ಲಿಗೂ ಅಪ್ಲೈ ಆಗತ್ತೆ. ನಾನು ಅವ್ರನ್ನ ಯಾಕೆ ನೋಡಕ್ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಗೆ ಅಲ್ವಾ ಇದು ವಿಷಯ, ನೋಡಿ ಒಂದ್ಸರಿ ಟ್ರೈ ಮಾಡ್ಕೊಳ್ಳಿ. ಆದ್ರೆ ನಿಮ್ ಕೈಲಾದ್ರೆ ತಿದ್ಕೋಬೋದಾ ಅಂತ ಹೇಳೋ ವಿಷಯ ಅಷ್ಟೇ, ಇನ್ನೇನಿಲ್ಲ. ಎರಡೂ ಇದೆ ಸರ್. ಬೆಂಕಿ ಮುಂದೆ ಬೆಣ್ಣೆನೂ ಇದೆ, ಬೆಂಕಿನೂ ಇದೆ. ಸರ್ ದಯಮಾಡಿ ನೀವು ಸಿನಿಮಾ ನೋಡ್ಬಿಟ್ಟು ನಮ್ಗೆ ಹೇಳಿ ಸರ್ ಪ್ಲೀಸ್. ಸರ್ ಮೂರ್ತಿಗಳೇ, ಅಲ್ಲಪ್ಪ ಇವತ್ತೇನು ಸಮಾಜದಲ್ಲಿ ನಡೀತಾ ಇದೆ ಅದರದ್ದು ಕೆಲವು ವಿಷಯಗಳನ್ನ ತಗೊಂಡಿದ್ದೀವಿ ಸರ್. ಹೌದು ಸರ್ ಈಗ ಕಾಂಟ್ರಾಸ್ಟ್ ಆಗತ್ತೆ. ಅಂದ್ರೆ ಅವ್ರು ಹೇಳ್ತಿರೋ ನೋವಿನ ಕತೆಗೆ ಇವತ್ತು ನೀವೇನು ಅನುಭವಿಸ್ತಾ ಇದ್ದೀರಾ ಅನ್ನೋಕೆ ಕಾಂಟ್ರಾಸ್ಟ್ ಮಾಡಕ್ ಟ್ರೈ ಮಾಡ್ತೀವಿ. ಅವಾಗಲೂ ಚರಣ್ ಅದೊಂದು ಸ್ಟೈಲ್ ಇದೆ. ಅಂದ್ರೆ ಇಲ್ಲಿ ನೋವಿದ್ರೆ ಅಲ್ಲಿ ದುಃಖ ಇದ್ರೆ ಇಲ್ಲಿ ನೀವೆಷ್ಟು ಎಂಜಾಯ್ ಮಾಡ್ತಿದ್ದೀರಾ ಅನ್ನೋದನ್ನ ಕಂಪ್ಯಾರಿಸನ್ ಕೊಡಕ್ ಹೋಗ್ತೀವಿ. ಹಾ ಹೌದು ಸರ್. ಇಲ್ಲೇನಾಗುತ್ತೆ, ಬರೀ ಫೋಕ್ ಸಾಂಗ್ ಇವತ್ತು ನಾವು ಸುಮ್ಮನೆ ಹಂಗೆ ಬಿಟ್ರೆ ಒಂದಷ್ಟು ವ್ಯೂಸ್ ಮಾತ್ರ ಆಗ್ತಾ ಇದೆ. ಆದ್ರೆ ಯಾವಾಗ ಇದಕ್ಕೆ ಒಂದಷ್ಟು ವಿಷಯಗಳನ್ನ ತುಂಬಿಸಿ ಹೇಳ್ತೀವಿ, ಎಸ್ ಇದೊಂದು ಫೋಕ್ ಸಾಂಗ್ ಅಂತ ತಿರ್ಗಾ ಒರಿಜಿನಲ್ ಸಾಂಗ್ ಹೋಗ್ತಾರೆ ಅವರು. ಅದು ಕೂಡ ಹೆಲ್ಪ್ ಆಗುತ್ತೆ ನಮ್ಗೆ. ಓ ಇದು ಈ ಸಾಂಗ್ ಅಲ್ವಾ ಅಂತ. ಪ್ರಿಪರೇಷನ್ ಫಾರ್ ದ ಸೆನ್ಸಾರ್ ಇಲ್ಲ. ಯಾಕಂದ್ರೆ ಕೆಲವು ವಿಷಯ ಪಾಪ ಅವರು ಕೇಳ್ತಾರೆ, ಇದಕ್ಕೇನು ಆನ್ಸರ್ ಹೇಳಿ, ವೈ ಡು ನೀಡ್ ದ. ಸರ್ ಅವ್ರ ಪ್ರಿಪರೇಷನ್ ಇಲ್ಲ. ನಾನು ಕೇಳಿದೆ, ಏನು ಪ್ರಿಪರೇಷನ್ ಇಲ್ಲ, ಆನ್ ಸ್ಪಾಟ್ ಅಲ್ಲಿ ಕೂತಾಗ ಅವ್ರು ಕೇಳಿದ್ದಕ್ಕೆ ಉತ್ತರ ಕೊಡೋರು.
ಬಟ್ ಹಿ ಹ್ಯಾಸ್ ಪ್ರೂಫ್ ಫಾರ್ ಎವ್ರಿಥಿಂಗ್. ಅಂಡ್ ಏನಂದ್ರೆ ಒಬ್ಬ ಮನುಷ್ಯ ಅಷ್ಟು ಕಾನ್ಫಿಡೆಂಟ್ ಆಗಿದ್ರೆ ಕೆಲಸ ಚೆನ್ನಾಗಿ ಮಾಡಿದ್ರೆ ಮಾತ್ರನೇ ಕಾನ್ಫಿಡೆನ್ಸ್ ಇರಕ್ ಸಾಧ್ಯ. ಯಾ ಸರ್ ಕಾಣಿಸಿಲ್ಲ ಅವ್ರು ಇರೋದೇ ಇಂಟೆಲಿಜೆಂಟ್. ನಾನು ಹೆಂಗ್ ಸರ್ ಹೇಳೋದು, ನಾನು ಇಂಟೆಲಿಜೆಂಟ್ ಅಂದ್ರೆ ಹೆಂಗೆ ಸರ್, ನಾನೊಬ್ಬ ಅಜ್ಞಾನಿ ಅಷ್ಟೇ ಸರ್, ಇನ್ನೇನಿಲ್ಲ. ಇಲ್ಲ, ಸೆನ್ಸಾರ್ ಆಫೀಸರ್ಗೆ ಹೇಳ್ತಾ ಇದ್ರು, ಸರ್ ನಮ್ಮಪ್ಪ ನನ್ ತುಂಬಾ ಹೊಡೆಯೋರು ಸರ್ ಅಂತ. ಅಲ್ಲ, ಅವ್ರಿಗೆ ಹೇಳಿದ್ರು ನಮ್ಮಪ್ಪ ನನ್ ತುಂಬಾ ಹೊಡಿತಾ ಇದ್ರು ಅಂತ. ಅವ್ರು ಯಾಕೆ ಅಂದ್ರು, ಸರ್ ಯಾವಾಗ್ಲೂ ಬಿ ಪ್ಲಸ್ ಸಿ ಹಿಂಗ್ ತಗೋತಾ ಇದ್ದೆ, ಮೇಲಿಂದ ಇವತ್ತು ಖುಷಿ ಪಟ್ಟಿರ್ತಾರೆ ಸರ್ ಎ ತಗೊಂಡಿದೀನಿ, ಥ್ಯಾಂಕ್ ಯು ಸರ್, ಕೈ ಮುಗಿದು ಹೊರಗಡೆ ಬಂದ್ರು. A+ ಕೊಟ್ಟಿಲ್ವಲ್ಲ. ಅಲ್ಲ, ಅದು ಹೇಳಿದ್ರು, ನಾನು ಸಲಗಾನು ಇದು ಡಬಲ್ ಎ ಬಿಡಿ ಸರ್, ನಾನು A⁴ ಬಿಡಿ ಸರ್ ಹೋಗ್ಲಿ, ನೀವ್ A² ಬಿಡಿ ಅಂತ ಕಳ್ಸಿದ್ರು. ಅಲ್ಲೂ ಸೇಮ್ ಇದೇ ತರ, ಸರ್ ನಾನು ಅಜ್ಞಾನಿ, ನಾನು ಓದಿಲ್ಲ ಅಂತ. ಇಷ್ಟು ದೊಡ್ಡ ಹೆಸರು ಮಾಡಿದಿರಲ್ಲ ವಿಜಯ್ ಅವರೇ, ನೀವು ಹಿಂಗ್ ಅಂತೀರಾ ಅಂತ ಕೇಳಿದ್ರು ಅವರು. ನಾನು ಶೂಟಿಂಗ್ ಮಾಡುವಾಗಲೇ ಹೇಳ್ಬಿಟ್ಟಿದ್ದೆ ಏನೇ ಅಂತ ಅಂದ್ರೆ ಜಸ್ಟ್ ಬರೀ ಒಂದ್ ಡೈಲಾಗ್ ಇರೋದ್ರಿಂದ ಮಾಸ್ತಿ ಅವರು ಡೈಲಾಗು ಇದು ಆತರ ಅಲ್ಲ. ಅಂತ ಅಂದ್ರೆ ಆಕ್ಷನ್ಗಳು ಜಾಸ್ತಿ ಇದ್ರು ಕೂಡ ನಮ್ಮ ಮೂವಿಲಿ ಒಂದು 5 ರಿಂದ 6 ಫೈಟ್ಗಳಿದೆ. ಆಮೇಲೆ ವೇರಿಯೇಷನ್ಸ್ ತುಂಬಾ ಇದೆ, ಆಕ್ಷನ್ ಪ್ಯಾಕ್ ಆಗಿರೋದ್ರಿಂದ ಇವತ್ತು A ಸರ್ಟಿಫಿಕೇಟ್ ಕೊಡೋದಕ್ಕೆ ನೋಡಿದಾಗ ಎಲ್ಲ ಸೇರೋಣ, ಇನ್ನೊಂದ್ಸರಿ ಸೇರೋಣ. ನಾನು ನಿಮ್ಮ ಹತ್ರ ಕೆಲವು ನೋಡೋಣ, ನನ್ನ ಕೈಯಲ್ಲಿ ಆಗಿರೋ ಪ್ರೂಫ್ನ, ಅಂದ್ರೆ ಕೆಲವು ಪ್ರೂಫ್ ತೋರ್ಸಕ್ ಆಗೋದಿಲ್ಲ, ಕೆಲವು ಪ್ರೂಫ್ನ ತಮ್ಮ ಹತ್ರ ಹಂಚ್ಕೋತೀನಿ. ಹಿಂಗೆ ಸ್ಕ್ರೀನ್ ಮೇಲೆ ಹಾಕ್ಬೇಕು ಅಂತ ಆಸೆ ಇದೆ ನನಗೆ. ನಿಮ್ಮೆಲ್ಲರ ಸಹಾಯ ತುಂಬಾ ದೊಡ್ಡ ಮಟ್ಟಕ್ಕಾಗತ್ತೆ ಅನ್ನೋ ನಂಬಿಕೆ ನನಗಿದೆ. ಯಾಕಂದ್ರೆ ನೀವೆಲ್ಲ ಒಂದು ಕೂಗಿದ್ರೆ ಏನ್ ಬೇಕಾದ್ರೂ ಪಾಸಿಟಿವ್ ವೇಗ್ ತರಬಹುದು ನೀವೆಲ್ಲರೂ. ಅದೆಲ್ಲ ತಮಗೂ ಕೂಡ, ತಮ್ಮ ಮಡ್ಲಿಗೂ ಕೂಡ ಜವಾಬ್ದಾರಿ ಆಗ್ತೀನಿ ನಾನು, ಖಂಡಿತವಾಗ್ಲೂ ನಾನು ನಿಂತ್ಕೋತೀನಿ ತಮ್ಮ ಜೊತೆಯಲ್ಲಿ. ಬದಲಾವಣೆನ ಏನ್ ಇಲ್ಲ ಸರ್, ನಮ್ಗೇನು ಗೊತ್ತಿಲ್ಲ. ಸರ್ ತಾವು ನೋಡಿ ಇನ್ನೊಂದ್ಸರಿ ಮತ್ತೆ ಸೇರೋಣ. ಕೆಲವು ವಿಷಯ ಇದೆ ತಮ್ಮ ಹತ್ರ ಹಂಚ್ಕೋಬೇಕು. ನಾನು ಹಿಂಗೆ ಒಂದು ಸ್ಕ್ರೀನ್ ಮೇಲೆ ಹಾಕಿ ನಾನು ನೋಡಿರೋಂಥ ಒಂದು ರಿಯಲ್ ಫ್ಯಾಕ್ಟ್ಸ್ನ ತೋರಿಸ್ತೀನಿ, ಚಿಕ್ಕದಾಗಿ, ದೊಡ್ಡದೇನು ಫೋಟೋಸು ಅದು ಇದು ತೋರಿಸ್ತೀನಿ. ತಮ್ಗೇನು ಇಲ್ಲ ಅದನ್ನೇನು ತೋರಿಸಿಲ್ಲ. ನಾನು ಮಾತಾಡ್ತಾ ಹೋದೆ, ಹಿಂಗಿದೆ ಸರ್, ಹಿಂಗಿದೆ ಅಂತ. ಅಂದ್ರೆ ಈ ಸೀನ್ ಏನಕ್ಕೆ ಇದನ್ನ ಇಲ್ಲಿಗೆ ಬರುತ್ತೆ ಅಂತ ಅಂದಾಗ ಅದಕ್ಕೆ ಲಿಂಕ್ ಯಾವ ರೀತಿ ಬರುತ್ತೆ ಅಂತ ಹೇಳಿರೋದು ಇದು. ಸರ್ ನನ್ನ ರಿಕ್ವೆಸ್ಟ್ ಇದೆ, ಪೊಲೀಸ್ ವ್ಯವಸ್ಥೆಗೂ ಕೂಡ ನನ್ನೊಂದು ಹಂಬಲ್ ರಿಕ್ವೆಸ್ಟ್ ಇದೆ. ದಯಮಾಡಿ ಈ ಒಂದಷ್ಟು ವಿಷಯಗಳ ಬಗ್ಗೆ ಇನ್ನೊಂದಷ್ಟು ಗಮನ ಹರಿಸಿ ಅಂತ. ಈಗಾಗಲೇ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಪೊಲೀಸ್ ವ್ಯವಸ್ಥೆ ಕೂಡ. ಇಲ್ಲಿ ನಾವೆಲ್ಲರೂ ಕಾರಣರಾಗ್ತೀವಿ ಸರ್. ಒಂದ್ ಕಡೆ ಹೌದು ಪೊಲೀಸ್ ಅವರು ಕೂಡ, ಆಮೇಲೆ ನಮ್ದು ತಪ್ಪಿರುತ್ತೆ, ನಾವು ಎಲ್ಲವನ್ನೂ ಹೋಗಿ ಹೇಳೋದಿಲ್ಲ, ಕಂಪ್ಲೇಂಟ್ಸ್ನ ಕೊಡೋದಿಲ್ಲ. ಹಾಗಾಗಿ ನಾವು ಕೂಡ ಜವಾಬ್ದಾರಿ ತಗೊಂಡು ನಾವು ಕಂಪ್ಲೇಂಟ್ಗಳು ಕೊಟ್ಟಾಗ್ತಾನೆ ಅದು. ಈಗ ನೋಡಿ ಎಲ್ಲ ಆನ್ಲೈನ್ ಮಾಡಿದ್ದಾರೆ, ಇಮಿಡಿಯೇಟ್ FIR ಆನ್ಲೈನಲ್ಲಿ ಆಗುತ್ತೆ. ಈಗ ಆ ಥರ ನಾವು ಒಂದು ಜವಾಬ್ದಾರಿ ತಗೋಬೇಕು. ಎಲ್ಲ ಅವ್ರ ಮೇಲೆ ಹಾಕ್ಬಿಟ್ರೆ ಪೊಲೀಸ್ನವ್ರ ಮೇಲೆ ಅದು ಕಷ್ಟ ಆಗತ್ತೆ ಯಾವಾಗ್ಲೂ. ಸೊ ನಾವೆಲ್ಲರೂ ಇನಿಷಿಯೇಟ್ ತಗೊಂಡ್ರೆ ಆಗ್ಬೋದು, ದೇವ್ರ ದಯದಿಂದ. ತಗೊಳ್ಳಿ, ನನ್ನ ಆಸೆ ಸರ್, ತುಂಬಾ ಆಸೆ ಇದೆ ನನಗೆ, ತುಂಬಾ ಆಸೆ. ಎಲ್ಲಿದ್ದೀರಿ? ಇಲ್ಲ, ಅದು ನಾನು ಜನರಲಿ ಸುತ್ತಾಡ್ತಾ ಇರ್ತೀನಲ್ಲ, ಇನ್ನೊಂದಷ್ಟು ಇದೆ ಸರ್ಪ್ರೈಸ್ಗಳು ನೆಕ್ಸ್ಟ್ ಸಿನಿಮಾ ಮಾಡ್ಬೇಕಾದ್ರೆ. ಸೊ ಒಬ್ರೊಬ್ರಿಗೂ ಒಂದೊಂದು ಅವಕಾಶ ಕೊಡ್ತಾ ಹೋಗೋದು. ಅಲ್ಲೆಲ್ಲ ಒಂದು ಹಾನೆಸ್ಟ್ ಪ್ರೀತಿ ಇರುತ್ತೆ. ಅವ್ರ ಮನೆಗಳಿಗೆಲ್ಲ ಹೋದಾಗ ಮ್ಯಾಕ್ಸಿಮಮ್ ಒಂದು 4 ಜನ ಮಲಗ್ಬೋದು ಅಷ್ಟೇನೆ. ಅಲ್ಲಿ ನೀವು ಅರಮನೆಯಲ್ಲಿ ಕೊಡುವಂತ ಏನ್ ಹೇಳ್ತಾರೆ ಸರ್ವಿಸ್ಗಿನ್ನ ತುಂಬಾ ಚೆನ್ನಾಗಿರುತ್ತೆ. ಆ ಒಳ್ಳೆ ಮನಸ್ಸಿರುತ್ತೆ, ಅದು ನಮ್ಗೆ ಖುಷಿ ಸರ್. ಡೆಫಿನೆಟ್ ಆಗಿ ಇನ್ನೊಂದಷ್ಟು ಸುತ್ತಾಡಿದ್ದೀನಿ, ಇನ್ನೊಂದಷ್ಟು ಇನ್ಫಾರ್ಮೇಶನ್ಸ್ ಇದೆ. ನೆಕ್ಸ್ಟ್ ಸಿನಿಮಾ ಅಲ್ಲಿ ಅದನ್ನ ತರೋಣ ಅಂತ. ಥ್ಯಾಂಕ್ ಯು ವೆರಿ ಮಚ್ ಸರ್. ತಾವು ಬನ್ನಿ ಎಲ್ಲಾರು. ಎಸ್, ಇನ್ನೇನ ಇದೆಯಾ ಕೇಳೋ ಪ್ರಶ್ನೆಗಳು? ಅಷ್ಟೇನಾ ಸರ್? ಸರ್ ನಮ್ದು ಏನಿಲ್ಲ, ಆಲ್ಮೋಸ್ಟ್ ಎಲ್ಲರೂ ಪಾಪ ಇಂಟರ್ವ್ಯೂಸ್ ಮಾಡ್ತಾ ಇದಾರೆ, ಇಡೀ ಕರ್ನಾಟಕದವ್ರು ನೋಡ್ತಿದ್ದಾರೆ. ಸೊ ಹಂಗಾಗಿ ನನ್ಗೆ ಅದ್ರ ಬಗ್ಗೆ ಖುಷಿ ಇದೆ. ನನ್ನ ಪಾತ್ರದ ಬಗ್ಗೆ 9ನೇ ತಾರೀಕು ಒಂದು 10-10:30 ತೋರಿಸ್ಬಿಡ್ತೀನಿ ಸರ್. 15 ದಿನ ಅಷ್ಟೇ ಸರ್. ಹಾ
ನಮ್ಮ ಸಿನಿಮಾಲ್ ಮಾಡಿರೋ ಪ್ರತಿಯೊಬ್ರು ಸ್ಟಾರ್. ನೆಕ್ಸ್ಟ್ ಎಲ್ಲರೂ ಸ್ಟೇಜ್ ಮೇಲೆ ಕರಿತೀನಿ, ಪ್ರತಿಯೊಬ್ರು ನನಗೆ ಸ್ಟಾರ್ಸ್. ಅಲ್ಲ ಈಗ ಸರ್, ಇಲ್ಲಿ ನಮ್ಮ ಸಿನಿಮಾಲಿ ಫಸ್ಟ್ ಒಂದಷ್ಟು ಥಿಯೇಟರ್ ಆರ್ಟಿಸ್ಟ್ ಇದ್ದಾರೆ, ಇನ್ಕ್ಲೂಡಿಂಗ್ ಅಶ್ವಿನಿ ಅವರಾಗ್ಬೋದು, ನಮ್ಮ ಗಿರಿಜಾ ಪ್ರಿಯಾ ಅವರಾಗ್ಬೋದು, ರಘುವಣ್ಣ ಆಗ್ಬೋದು, ನಮ್ಮ ದೇಶಪಾಂಡೆ ಆಗ್ಬೋದು, ಅಚ್ಯುತ್ ಅವರಾಗ್ಬೋದು, ಕಲ್ಯಾಣಿ ಆಗ್ಬೋದು, ಇವರೆಲ್ಲರೂ ಇದ್ದಾರೆ. ಇವ್ರ ಮಧ್ಯೆ ಮಿಕ್ಕಿದವ್ರು ಎಲ್ರೂ, ನನ್ನ ಜೊತೆ ಮಾಡಿರೋರು ಎಲ್ಲರೂ ಸೂಪರ್ ಸ್ಟಾರ್ಸ್ ನನಗೆ ಇಲ್ಲಿ. ಎಸ್, ಅವ್ರನ್ನೆಲ್ಲ ಕರೆದ್ಬಿಡ್ಲಪ್ಪ. ಸರಿ, ಎಲ್ಲ ನಮ್ಮ ಟೀಮ್ ಬನ್ನಿ, ಏನು ಮಾತಾಡೋದಿಲ್ಲ, ಸುಮ್ಮನೆ ನಿಂತ್ಕೊಂಡು ಒಂದು ಫೋಟೋ ಕೊಟ್ಬಿಡೋಣ. 9ನೇ ತಾರೀಕು ದಯಮಾಡಿ ಬನ್ನಿ ಅಂತ. ಪ್ಲೀಸ್ ಬನ್ನಿ 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 ಎಲ್ಲ. ಡೆನಿಸ್, ಜಲ್ಲಿ ಬಾಯ್ಸ್ ಅಂಡ್ ಡೆನಿಸ್ ಬಾಯ್ಸ್, ಕಾರ್ತಿಕ್ ಬಾಪ, ಡೈರೆಕ್ಷನ್ ಟೀಮ್ ಮಹೇಶ್, ಮಾಸ್ಕ್ ತೆಗೆದ್ಬಿಟ್ಟು ಬರ್ಬೇಕು. ತಂಬಿ ಎಲ್ಲ ಒಂಚೂರು ಹಿಂದೆ ನಿಂತ್ಕೊಂಡ್ಬಿಡೋಣ, ಎಲ್ಲ ಒಂದು ಅವ್ರ ಫೋಟೋ ಸಿಗತ್ತೆ. ಬರ್ತೀನಿ. ಎಲ್ಲ ಒಂದು ಫೋಟೋ ಕೊಟ್ಬಿಡಿ ಎಲ್ಲರಿಗೂ. ಮಹೇಶ್ ಮಾಸ್ಕ್ ತೆಗಿಯಪ್ಪ ಪ್ಲೀಸ್, ತೆಗಿಯಪ್ಪ, ಕರೋನಾ ಹೋಯ್ತು. ಮಾಸ್ಕ್ ಮಹೇಶ್. ವಾಪ How are you? Good. எப்படி இருக்கு? Good. நல்லா இருக்கு. Nice. ಹೌದಮ್ಮ. ಹಾಯ್ ಮಗ, ಎಲ್ಲೋದ ನೀನು? ಕುತ್ಕೊಳ್ಳಿ. ಕೆಲವರೆಲ್ಲ ಕುತ್ಕೊಂಡ್ಬಿಡ್ರಪ್ಪ. ಕುತ್ಕೊಳ್ಳಿ, ಎಲ್ಲ ಕುತ್ಕೊಳ್ಳಿ. ಕೆಲವರೆಲ್ಲ ಕುತ್ಕೊಳ್ಳಿ, ಹೈಟ್ ಕಡಿಮೆ ಇರೋ. ನೀವು ಓಕೆನಾ? ಒಂದೇ ನಿಮಿಷ ತಗೊಂಡ್ಬಿಡ್ತೀವಿ. ಬಾರೋ ರಿಚ್ ಕಿಡ್, ನೀನ್ ಯಾಕೆ ಅಲ್ಲಿದ್ಯಾ? ಬಾಮ್ಮ, ನಿನ್ನೂ ಕರ್ನಾಳ ನಾನು. ಸೊ ಇವರೆಲ್ಲ ನನ್ನ ಸಿನಿಮಾದ ಸ್ಟಾರ್ಗಳು, ಎಲ್ಲ ಸೂಪರ್ ಸ್ಟಾರ್ಗಳು ಇವರೆಲ್ಲರೂ. ನಿಮ್ಗೆ ನೋಡಿದಾಗ ಗೊತ್ತಾಗತ್ತೆ, ಒಬ್ಬೊಬ್ರು ಹಂಗ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆಮೇಲೆ ಇನ್ನೊಂದೇನು ಅಂದ್ರೆ, ಈ ಮಕ್ಕಳೆಲ್ಲ ತುಂಬಾ ಪೋರ್ ಬ್ಯಾಕ್ ಗ್ರೌಂಡ್ ಅವರು, ತುಂಬಾ ಬಡಸ್ತನದಲ್ಲಿ ಅವರು. ಹಂಗಾಗಿ ಇವ್ರು ನೋಡಿದಾಗೆಲ್ಲ ಏನು ಇವರೆಲ್ಲ ಹಿಂಗವರಲ್ಲ ಅಂತಾರೆ. ಅದೇ ಪ್ರಾಬ್ಲಮ್, ಏನ್ ಮಾಡಕ್ಕಾಗಲ್ಲ. ಏನು ಮಾಡಕ್ಕಾಗಲ್ಲ. ಆಯ್ತು, ಆಯ್ತಪ್ಪ. ಎಸ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಅಷ್ಟೇ ಎಲ್ಲೋಗ್ಬಿಟ್ಟೆ ಶುರು ಮಾಡಿದ.